ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ಪ್ರಿಯ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಅಪ್ಪ, ನಾವು ಜೀವಂತವಾಗಿ ಇದ್ದೀವಿ ಅಂದ್ರೆ ಕೇವಲ ತಂದೆ ನಿಮ್ಮ ಕೆಲಸ ಕಾರ್ಯಗಳು ನಾವು ಮಾಡಬೇಕಾಗಿದೆ. ಅದಕ್ಕೆ ನಾವು ಜೀವಂತವಾಗಿದ್ದೀವಿ ತಂದೆ. ಮತ್ತೆ ತಂದೆ, ನಾವು ಜೀವಂತವಾಗಿದ್ದು ಯಾವ ರೀತಿ ಬದುಕಬೇಕು ಭೂಮಿ ಮೇಲೆ ಅಂತ ತಂದೆ ನಮಗೋಸ್ಕರ ಈ 66 ಪುಸ್ತಕಗಳ ಗ್ರಂಥವನ್ನು ನೀವು ಬರೆಸಿಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ತಂದೆ. ಮತ್ತೆ ಅದರಲ್ಲಿರುವಂತಹ ವಿಷಯಗಳನ್ನು ನಾವು ಧ್ಯಾನ ಮಾಡ್ತಾ ಇರುವಾಗ ಹೇಳುವಂತ ನನಗೆ, ಕೇಳುವಂತವರೆಲ್ಲರಿಗೂ ಕೂಡ ಸಹಾಯವನ್ನು ಮಾಡ್ತೀರಂತ ನಂಬುತ್ತಾ, ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೀನಿ ತಂದೆಯೇ, ಆಮೇನ್. ಪ್ರಿಯರೇ, ಮತ್ತೆ ಇವತ್ತು ಒಂದು ಪಾಠವನ್ನು ನಾವು ಧ್ಯಾನ ಮಾಡೋಣ. ತ್ರಿತ್ವವೋ ಏಕತ್ವವೋ ನಮ್ಮ ಪಾಠದ ಹೆಸರು ಪ್ರಿಯರೇ. ತ್ರಿತ್ವವೋ ಏಕತ್ವವೋ. ಪ್ರಿಯರೇ, ಇಂದು ಮನುಷ್ಯನನ್ನು ನರಕಕ್ಕೆ ತೆಗೆದುಕೊಂಡ ಹೋಗುವುದಕ್ಕೆ ಸಹಾಯವು ಮಾಡುವುದು, ನಿಜವಾಗ್ಲೂ ಸಹಾಯ ಮಾಡುವ ವಿಷಯಗಳು ಎಷ್ಟೋ ಇದೆ ಈ ಲೋಕದಲ್ಲಿ. ಯಾವುದಕ್ಕೆ ಸಹಾಯ ಮಾಡೋಕೆ? ಬೆಂಕಿ ಕೆರೆಗೆ ಏನ್ರಿ ತಗೊಂಡು ಹೋಗೋಕೆ. ನಿಜವಾಗ್ಲೂ ನಿತ್ಯ ಜೀವಕ್ಕೆ ಹೋಗಬೇಕು, ಆ ಬೆಂಕಿ ಕೆರೆಯನ್ನ ತಪ್ಪಿಸ್ಕೋಬೇಕು ಅಂದ್ರೆ ಅದಕ್ಕೆ ಸಹಾಯ ಮಾಡುವಂತದ್ದು ಒಂದೇ ಒಂದು, ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗಬೇಕು ಅಂದ್ರೆ ಅದಕ್ಕೆ ಸಹಾಯ ಮಾಡುವಂತದ್ದು ಜೀವ ಗ್ರಂಥ, ಅದು ಬೈಬಲ್ ಮಾತ್ರವೇ ಪ್ರಿಯರೇ. ಆದ್ರೆ ಇಂಥ ವಾಕ್ಯ ವಿಷಯದಲ್ಲಿ ಯಾವ ಜೀವ ಗ್ರಂಥದಲ್ಲಿ ಇರುವಂತಹ ಮಾತುಗಳೇ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋಕೆ ನಮ್ಗೆ ಸಹಾಯ ಮಾಡುತ್ತೋ, ಆ ವಾಕ್ಯದ ವಿಷಯದಲ್ಲಿ ಇವತ್ತು ತಪ್ಪುಗಳು ನಡೀತಾ ಇದ್ದಾವೆ. ಬೋಧಕರು ಅನೇಕರು ಬಂದು ಏನ್ ಮಾಡಿದ್ದಾರಂತ ನೋಡುವಾಗ ಪ್ರಿಯರೇ, ಬೋಧನೆಯನ್ನ ಕೆಡಿಸಿಟ್ಟಿದ್ದಾರೆ. ಸತ್ಯವನ್ನು ಸಾರದೆ ವಾಕ್ಯವನ್ನು ಏನ್ರಿ ಕಾಲುಷ್ಯವಾದ ಅಂದ್ರೆ ಎಲ್ಲವನ್ನ ಕೆಡಿಸಿ ಬಿಟ್ಟಿದ್ದಾರೆ. ಬೈಬಲ್ ಅಲ್ಲಿ ಇರೋದು ಒಂದಾದ್ರೆ ಇವರು ಬೋಧನೆ ಮಾಡೋದು ಮತ್ತೊಂದು. ನಿಜವಾಗ್ಲೂ ಇವತ್ತು ಯಾವ ರೀತಿ ಆಗಿದೆ ಪರಿಸ್ಥಿತಿ. ಸಭೆಗಳು ನೋಡ್ತಾ ಇದ್ದೀರಿ, ಎಷ್ಟೋ ಸಭೆಗಳು. ಏನಕ್ಕಪ್ಪ ಇಷ್ಟು ಸಭೆಗಳು? ಒಂದು ಸಭೆ ಅಂದ್ರೆ ಮತ್ತೊಂದು ಸಭೆಗೆ ಆಗಲ್ಲ. ಇದು ನನ್ನ ಸಭೆ, ಇದು ನನ್ನ ಸಭೆ, ಇದು ನನ್ನ ಸಭೆ ಅಂತ ಹೇಳಿ ಈ ರೀತಿ ಎಷ್ಟೋ ಸಭೆಗಳು ಇವತ್ತು ನಮಗೆ ಕಾಣ್ತಾ ಇದ್ದಾವೆ. ನಿಜವಾಗ್ಲೂ ಈ ಸಭೆಗಳೆಲ್ಲ ವಾಕ್ಯಾನುಸಾರವೇನ? ಮತ್ತೆ ಒಂದು ಸಭೆಯವರು ಇನ್ನೊಂದು ಸಭೆಗೆ ಹೋಗಂಗಿಲ್ಲ. ನಾವು ಮಾತ್ರವೇ ಪರಲೋಕಕ್ಕೆ ಹೋಗ್ತೀವಿ, ನಿತ್ಯ ಜೀವ ನಮಗೆ ಮಾತ್ರ, ಆ ಸಭೆಗೆ ಇಲ್ಲ ಅಂತ ಹೇಳಿ ಇವ್ರು ಅಂದ್ಕೊಳ್ತಾ ಇರ್ತಾರೆ. ಯಾಕೆ ಈ ರೀತಿ? ನಮ್ ವಿಶ್ವಾಸ ನಮ್ದು ಅಂತ ಇರ್ತಾರೆ, ನಮ್ಮ ನಂಬಿಕೆ ನಮ್ದು ಅಂತ ಇರ್ತಾರೆ. ಪ್ರಿಯರೇ, ಆ ಸಭೆಗಳಲ್ಲಿ ಒಂದೊಂದು ರೀತಿಯಾಗಿ ಒಂದೊಂದು ಸಭೆಯಲ್ಲಿ ಬೋಧನೆ ವಿಧಾನವನ್ನು ಕೂಡ ನಾವು ನೋಡ್ತಾ ಇರ್ತೀರಿ. ಇವತ್ತು ನಾವು ಆಲೋಚನೆ ಮಾಡ್ತಾ ಇರುವಂತಹ ಈ ತ್ರಿತ್ವವೋ ಏಕತ್ವವೋ ಎಂಬ ಈ ಪಾಠ ಕೂಡ ಪ್ರಿಯರೇ, ಎಷ್ಟೋ ಸಭೆಗಳಲ್ಲಿ ಎಷ್ಟೋ ರೀತಿಯಾಗಿ ಬೋಧನೆ ಮಾಡ್ತಾ ಇರ್ತಾರೆ. ಅಂದ್ರೆ ತಂದೆಯಾದ ದೇವರು, ಕ್ರಿಸ್ತನು, ಪವಿತ್ರಾತ್ಮನು ಮೂವರು ಒಬ್ಬರೇ, ಅಂದ್ರೆ ತ್ರಿಯೇಕ ದೇವರೆಂದು ಹೆಸರಿಟ್ಟು ಪ್ರಜೆಗಳಿಗೆ ಬೋಧನೆ ಮಾಡುವಂತಹ ಎಷ್ಟೋ ಸಭೆಗಳು ಇದ್ದಾವೆ. ಅಂದ್ರೆ ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನ ದೇವರು, ಈ ಮೂವರು ಒಂದೇ. ಆ ಕಾಲದಲ್ಲಿ ಆಯಾ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ. ಅಂದ್ರೆ ತ್ರಿಯೇಕ ದೇವ. ಒಬ್ಬ ಹೀರೋ ಯಾವ ರೀತಿ ಮೂವರು ಕ್ಯಾರೆಕ್ಟರ್
ಗಳು ಒಂದು ಸಿನಿಮಾದಲ್ಲಿ ಏನ್ರಿ ಒಂದು ನಟನೆಯನ್ನು ಮಾಡ್ತಾನೋ, ಅದೇ ರೀತಿಯಾಗಿ ದೇವರು ಕೂಡ ಒಂದು ಕಾಲದಲ್ಲಿ ತಂದೆಯಾಗಿದ್ದಾರೆ, ಒಂದು ಕಾಲದಲ್ಲಿ ಮತ್ತೆ ಯೇಸುಸ್ವಾಮಿಯಾಗಿ ಬಂದಿದ್ದಾರೆ, ಮತ್ತೆ ಆತನೇ ಪವಿತ್ರಾತ್ಮನಾಗಿ ಬಂದಿದ್ದಾನೆ ಅಂತ ಹೇಳಿ ಈ ರೀತಿ ಬೋಧನೆ ಮಾಡುವಂತಹವರು ಏನ್ರಿ ಸಭೆಗಳಲ್ಲಿದ್ದಾರೆ. ಎಷ್ಟೋ ಸಭೆಗಳಿದ್ದಾವೆ. ಮತ್ತು ಕೆಲವರು ಇಲ್ಲ, ಬೇರೆ ಬೇರೆ ಇದ್ದಾರೆ, ಇವರು ಒಂದೇ ಆಗಿಲ್ಲ, ಇವರು ತ್ರಿಯೇಕ ದೇವರು ಅಲ್ಲ, ಬೇರೆ ಬೇರೆಯಾಗಿ ಇದ್ದಾರೆ ಅಂತ ಮತ್ತು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಏನ್ರಿ ಒಬ್ಬರಾದ್ರೆ ಏನು, ಇಬ್ಬರಾದ್ರೆ ಏನು, ಮೂವರಾದ್ರೆ ಏನು, ಇದನ್ನು ತಿಳಿದುಕೊಳ್ಳುವಂತಹ ಅವಶ್ಯಕತೆ ಏನಿದೆ? ಯಾರಾದ್ರೂ ಒಂದೇ, ಏನ್ ನಂಬಿದ್ರು ಒಂದೇ ಅಂತ ಹೇಳಿ ಏನ್ರಿ ಆ ಕಡೆ ಇದು ನಂಬಲ್ಲ, ಈ ಕಡೆ ಇದು ನಂಬಲ್ಲ, ಮಧ್ಯದಲ್ಲಿ ಇರುವವರು ಇನ್ನು ಕೆಲವರು ಪ್ರಿಯರೇ. ನಿಜವಾಗ್ಲೂ ಈ ರೀತಿ ಆಲೋಚನೆ ಮಾಡಿ ನಂಬುವವರು ಯಾರು ಇದ್ದಾರೆ ಪ್ರಿಯರೇ? ಬೈಬಲ್ ಅಲ್ಲಿ ನಿಜವಾಗ್ಲೂ ಇರೋದು ನಾವು ನಂಬಬೇಕು. ಯಾಕಂದ್ರೆ ನಾನು ಮುಂಚೆ ನಿಮ್ಗೆ ಹೇಳಿದ್ದೀನಿ, ಪರಲೋಕಕ್ಕೆ ತೆಗೆದುಕೊಂಡು ನಮಗೆ ಹೋಗೋಕೆ, ನಿತ್ಯ ಜೀವಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗೋಕೆ ಸಹಾಯ ಮಾಡುವಂತ ಗ್ರಂಥ ಅದು ಬೈಬಲ್ ಗ್ರಂಥ. ಆ ಬೈಬಲ್ ಗ್ರಂಥದಲ್ಲಿ ಇರುವಂತಹ ವಿಷಯಗಳನ್ನೇ ನಾವು ನಂಬಬೇಕೇ ಹೊರತು ಮನುಷ್ಯರು ಕಲ್ಪಿಸಿ ಹೇಳಿರೋದು ನಾವು ನಂಬಲೇಬಾರದು. ಏನ್ರಿ? ಮತ್ತೆ ಬೈಬಲ್ ಅಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಈ ತ್ರಿತ್ವವೋ ಏಕತ್ವವೋ? ಏನ್ರಿ? ನಿಜವಾಗ್ಲೂ ತಂದೆ, ಕುಮಾರ, ಪರಿಶುದ್ಧಾತ್ಮರು ಇವರು ಬೇರೆ ಬೇರೆನಾ, ಇಲ್ಲ ಮೂವರು ಒಂದೇನಾ? ಇದ್ರ ಬಗ್ಗೆ ಆಲೋಚನೆ ಮಾಡುವಂತ ಅವಶ್ಯಕತೆ ಇದೆಯಾ ಅಂತ ಆಲೋಚನೆ ಮಾಡುವಾಗ ಪ್ರಿಯರೇ, ಖಚಿತವಾಗಿ ಇದೆ. ನಾವು ಇವಾಗ ಪರಿಶೀಲನೆ ಮಾಡೋಣ. ಏನ್ರಿ? ಬೈಬಲ್ ಅಲ್ಲಿ ತಂದೆ ಮಗನನ್ನು ಕುರಿತು, ಏನ್ರಿ, ಪವಿತ್ರಾತ್ಮ ಈ ಮೂವರನ್ನ ಕುರಿತು ಎಂತ ವಿಷಯಗಳು ಬರೆಯಲ್ಪಟ್ಟಿದೆಯೋ ನಾವು ಆಲೋಚನೆ ಮಾಡೋಣ ಪ್ರಿಯರೇ, ಒಂದೊಂದಾಗಿ. ಮುಂಚೆದಾಗಿ ಪ್ರಾರಂಭ, ಏನ್ರಿ, ಪ್ರಾರಂಭದಿಂದ ನಾವು ಆಲೋಚನೆ ಮಾಡಿದ್ರೆ ದೇವರು ಈ ಸೃಷ್ಟಿ ಕಾರ್ಯಕ್ರಮ ಮಾಡ್ತಾ ಏನ್ರಿ ಇರುವಾಗ ಒಂದು ಅದ್ಭುತವಾದ ವಿಷಯಗಳನ್ನ ದೇವರು ಬರೆಸಿಟ್ಟಿದ್ದಾನೆ. ಅವುಗಳನ್ನು ನೋಡೋಣ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನವನ್ನು ಒಂದ್ಸತಿ ನೋಡೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಸಾಕು ಪ್ರಿಯರೇ. ನಿಜವಾಗ್ಲೂ ಇಲ್ಲಿ ದೇವರು ನಿಜವಾಗ್ಲೂ ಆತನು ಯಾವ ರೀತಿ ಸ್ವರೂಪವನ್ನು ಮಾಡ್ತಾ ಇದ್ದಾನೆ ಅಂತ ನಾವು ಆಲೋಚನೆ ಮಾಡಿದ್ರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಏನ್ರಿ? ನಮ್ಮ ಅಂತೂ ಇದ್ದಾನೆ, ನಮ್ಮ ಅಂತ ಇದ್ದಾನಲ್ವಾ? ಅಂದ್ರೆ ಇಲ್ಲಿ ದೇವರು ಯಾರ ಸಂಗಡ ಹೇಳ್ತಾ ಇದ್ದಾನೆ? ನಮ್ಮ ಹೋಲಿಕೆಯಾಗಿ ನಮ್ಮ ಸ್ವರೂಪದಲ್ಲಿ ಏನ್ರಿ ಮನುಷ್ಯರನ್ನು ಸರಿಯಾಗಿ ಉಂಟು ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಕಾರ್ಯಕ್ರಮ ಮಾಡುವಕ್ಕೂ ಮುಂಚೆ ಯಾರಿದ್ದಾರೆ ಅಂದ್ರೆ ಇಲ್ಲಿ ಬಹುವಚನ ನಮ್ಗೆ ಕಾಣುತ್ತೆ. ನಮ್ಮ ಎನ್ನುವಂತಹ ವಿಷಯವನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವು ನಮ್ಮ ಅಂತ ಇದ್ದಾನಂದ್ರೆ ಆತನ ಜೊತೆ ಇನ್ನ ಒಬ್ಬರೋ ಇಲ್ಲ ಅನೇಕರು ಇರಬೇಕು. ಅದೇ ಪ್ರಿಯರೇ ನಮ್ಗೆ ಅರ್ಥ ಕೊಡುತ್ತೆ. ಮತ್ತೊಂದು ಮಾತನ್ನು ಕೂಡ ನೋಡೋಣ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನ. ಆದಿಕಾಂಡ 3ನೇ ಅಧ್ಯಾಯ 22ನೇ ವಚನ. ಮತ್ತು ಯೆಹೋವ ದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ಈ ವಚನದಲ್ಲಿ ಕೂಡ ನಮ್ಮಲ್ಲಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಪ್ರಿಯರೇ. ನೀವು ಅದು ನೋಟ್ ಮಾಡ್ಕೋಬೇಕು.
ಅಂದ್ರೆ ತಂದೆಯಾಗಿರುವಂತಹ ದೇವರು ಇದ್ದಾರೆ, ಆತನಿ ಬಳೆ ಯಾರೋ ಇದ್ದಾರೆ ಅಂತ ಈ ವಚನಗಳ ಆಧಾರ ಮಾಡಿಕೊಂಡು ನಾವು ನಂಬಬಹುದು. ಅಂದ್ರೆ ಬಹುವಚನವನ್ನು ಬಳಸ್ತಾ ಇದ್ದಾನೆ. ಏನ್ರಿ? ನಮ್ಮಂತೆ, ನಮ್ಮಲ್ಲಿ ಅಂತ ಹೇಳಿ. ಮತ್ತೊಂದು ಮಾತ್ರ ನೋಡೋಣ. ಆದಿಕಾಂಡ 11ನೇ ಅಧ್ಯಾಯ 6-7 ವಚನಗಳು. ಪ್ರಿಯರೇ, ನಾನು ಏನ್ ಅವಸರನೋ ಅದೇ ಓದ್ತೀನಿ, ನೀವು ಬರ್ಕೊಳ್ರಿ. ಆದಿಕಾಂಡ 11ನೇ ಅಧ್ಯಾಯ 6-7 ವಚನದಲ್ಲಿ ಕೂಡ ಪ್ರಿಯರೇ ನಾನು ಓದ್ತೀನಿ ನೋಡಿ. ಅಲ್ಲಿ ಈ ಪಾಠಕ್ಕೆ ಅವಸರಕರವಾದ ಮಾತು. ಆತನು ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷಾ, ಪ್ರಾರಂಭದಲ್ಲಿ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದರು, ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇಲ್ಲಿ ನೋಡಿ, ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ನಾವು ಇಳಿದು ಅಂತ ಇದ್ದಾನೆ. ಅಂದ್ರೆ ಇಲ್ಲಿ ಕೂಡ ಪ್ರಿಯರೇ ನಾವು ಅಂತ ಬಹುವಚನವನ್ನು ದೇವರು ಬಳಸ್ತಾ ಇದ್ದಾನೆ. ಅಂದರೆ ತಂದೆಯಾದ ದೇವರು ಈ ಸೃಷ್ಟಿ ಕಾರ್ಯಕ್ರಮ ಮಾಡ್ತಾ ಇರುವಾಗ ಪ್ರಿಯರೇ ಆತನು ಒಬ್ಬನೇ ಅಲ್ಲದೆ ಬ್ಯಾರೆ ಯಾರೋ ಇದ್ದಾರೆ ಅಂತ ಹೇಳಿ ಈ ಮಾತುಗಳ ಆಧಾರದಿಂದ ನಾವು ತಿಳ್ಕೋಬಹುದು, ಆಲೋಚನೆ ಮಾಡಬಹುದು. ಇಷ್ಟಕ್ಕೆ ಯಾರಿದ್ದಾರೆ ಅಲ್ಲಿ? ತಂದೆ ಒಬ್ಬನಾಗಿ ಇದ್ದರೆ ಏನ್ರಿ, ನಾನು ನಮ್ಮಲ್ಲಿ ನಾವು ಇಳಿದು ಹೋಗಿ ನಮ್ಮ ಸ್ವರೂಪ ಅಂದ್ರೆ ನಮ್ಮ ಹೋಲಿಕದಿಂದ ಈ ರೀತಿ ಯಾಕೆ ಮಾತಾಡ್ತಾನೆ ನೀವು ಹೇಳಿ? ಅಂದ್ರೆ ನಿಜವಾಗ್ಲು ಈ ಮಾತುಗಳ ಅರ್ಥದಿಂದ ನಾವು ಆಲೋಚನೆ ಮಾಡುವಂತದ್ದು ಏನಪ್ಪ ಅಂದ್ರೆ, ದೇವರ ಜೊತೆ ಯಾರೋ ಇದ್ದಾರೆ. ಯಾರವರು ಏನ್ರಿ? ಇನ್ನ ಕೆಲವು ವಚನಗಳನ್ನ ನಾವು ನೋಡೋದಾದ್ರೆ ಕೀರ್ತನೆಗಳ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು ನಾವು ನೋಡೋದಾದ್ರೆ, ಕೀರ್ತನೆಗಳ ಗ್ರಂಥ 2ನೇ ಅಧ್ಯಾಯ 2ನೇ ವಚನ, ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತಿದ್ದಾರೆ. ಇಲ್ಲಿ ನಿಜವಾಗ್ಲು ಯಾರಿಗೆ ವಿರೋಧವಾಗಿ ನಿಂತಿದ್ದಾರೆ? ಯೆಹೋವನಿಗೂ ಆತನ ಅಭಿಷೇಕ ಮಾಡಿದನಲ್ವಾ ಆತನಿಗೂ. ಇಲ್ಲಿ ಇಬ್ಬರು ಕಾಣಿಸ್ತಾ ಇದ್ದಾರೆ. ಏನ್ರಿ? ಅಂದ್ರೆ ತಂದೆಯಾಗಿರುವಂತ ದೇವರು ಯೆಹೋವನಿಗೂ ಅಂತ ಹೇಳ್ತಾ ಇದ್ದಾನೆ. ದೇವರು ಅಭಿಷೇಕ ಮಾಡಿದವರು ಮತ್ತೊಬ್ಬರು, ಆತನು ಅಭಿಷಕ್ತನು ಅಂತ ಬರೆಯಲ್ಪಡ್ತಾ ಇದೆ. ಯಾರು ಈ ಅಭಿಷಕ್ತನು? ಇದು ನಮಗೆ ಗೊತ್ತು. ಬೈಬಲ್ ಅಲ್ಲಿ ಅಭಿಷಕ್ತನು ಅಂದ್ರೆ ಕ್ರಿಸ್ತನು ಎನ್ನುವ ಶಬ್ದಕ್ಕೆ ಅಭಿಷಕ್ತನು ಅಂತ ಭಾಷಾಂತರದಲ್ಲಿ ಅರ್ಥ. ಅಂದ್ರೆ ಕ್ರಿಸ್ತನು ಅಂದ್ರೆ ಅದಕ್ಕೆ ಅರ್ಥ ಅಭಿಷಕ್ತನು ಅಂತ ನಾವು ಭಾಷಾಂತರದಲ್ಲಿ ಅರ್ಥ ನೋಡ್ತೀವಿ. ಅಂದ್ರೆ ಅರಸನಾಗಿ ಅಭಿಷೇಕ ಮಾಡಲ್ಪಟ್ಟವನು ಅಂತ ಅರ್ಥ ಅಲ್ವಾ? ಅದೇ ಪ್ರಕಾರ ನಾವು 7ನೇ ವಚನದಲ್ಲಿ ಕೂಡ ನಾವು ನೋಡೋದಾದ್ರೆ ಅದರಲ್ಲಿ ಪ್ರಿಯರೇ, ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ ಕೇಳಿರಿ, ಆತನು ನನಗೆ ನೀನು ಮಗನು, ನಾನೇ ಇವತ್ತು ನಿನ್ನನ್ನು ಪಡೆದಿದ್ದೇನೆ. ಅದೇ ಪ್ರಕಾರ 12ನೇ ವಚನದಲ್ಲಿ ಆತನ ಮಗನಿಗೆ ಮುದ್ದಿಡಿರಿ, ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಅಂದ್ರೆ ಈ ಮಾತಿಗಳ ಪ್ರಕಾರ ಪ್ರಿಯರೇ, ಮಗನು ಯಾರು? ಯಾಕೆ ಕೋಪ? ಮಗನನ್ನು ಮುದ್ದಿಡಿರಿ ಅಂತ ಇದ್ದಾನೆ. ಅಂದರೆ ನನ್ನ ಮಗನನ್ನು ನೋಡಿ ಮುದ್ದಿಡು ಅಂತ ಇದ್ದಾನಂದ್ರೆ ಪ್ರಿಯರೇ, ಮಗನು ಅಂದ್ರೆ ಕ್ರಿಸ್ತನು. ಏನ್ರಿ? ಇಲ್ಲಿ ಕ್ರಿಸ್ತನನ್ನು ಸ್ವೀಕರಿಸು ಎಂದು ಹೇಳ್ತಾ ಇದ್ದಾನೆ. ಅಂದ್ರೆ ಕ್ರಿಸ್ತನನ್ನು ನೀವು ಸ್ವೀಕರಿಸಿರಿ. ಕೀರ್ತನೆಗಳ ಗ್ರಂಥ ಮತ್ತೊಂದು ಮಾತನ್ನು ನೋಡೋಣ ಪ್ರಿಯರೇ. ಕೀರ್ತನೆಗಳ ಗ್ರಂಥ 110ನೇ ಕೀರ್ತನೆ 1ನೇ ವಚನ. ಕೀರ್ತನೆಗಳ ಗ್ರಂಥ 110ನೇ ಕೀರ್ತನೆ 1ನೇ ವಚನ, ಯೆಹೋವನು ನನ್ನ ಒಡೆಯನಿಗೆ
ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗಿ ಮಾಡುವ ತನಕ ನನ್ನ ಬಡಗಳೆಯಲ್ಲಿ ಏನ್ರಿ ಕೂತುಕೊಂಡಿರು ಎಂದು ನುಡಿದನು. ಇಲ್ಲಿ ನಮಗೆ ಇಬ್ಬರು ಕಾಣಿಸುತ್ತಾರೆ. ಮೊದಲನೆಯದು ತಂದೆಯಾದ ಏನ್ರಿ ನಿಜವಾಗ್ಲು ದೇವರು ಆದ್ರೆ ಆ ದೇವರ ಬಳೆ ಕ್ರಿಸ್ತನು ಕಾಣ್ತಾ ಇದ್ದಾನೆ ನೋಡಿ ಪ್ರಿಯರೇ. ಏನ್ರಿ ಅಂದ್ರೆ ಈ ದೇವರ ಬಲಗಡೆ ಯಾರು ಕುಂತಿದ್ದಾರೆ ಏನ್ರಿ? ಯೇಸು ಸ್ವಾಮಿ ಅಲ್ವಾ? ಇನ್ನೊಂದು ಮಾತನ್ನು ಕೂಡ ನಾವು ನೋಡೋದಾದ್ರೆ ಅಂದ್ರೆ ಈ ವಚನಗಳ ಪ್ರಕಾರ ಇಬ್ಬರೇ ನಮಗ್ ಕಾಣಿಸ್ತಾ ಇದ್ದಾರೆ. ಅಂದ್ರೆ ನನ್ನ ಬಲಗಡೆಯಲ್ಲಿ ನೀನು ಕೂತುಕೋ ಅಂತ ಇಬ್ಬರು ಕಾಣಿಸ್ತಾರೆ. ಮತ್ತೊಂದು ಮಾತನ್ನು ನಾವು ನೋಡೋದಾದ್ರೆ ಯೆಶಾಯನ ಗ್ರಂಥ 48ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ ಪ್ರಿಯರಿ. ಯೆಶಾಯನ ಗ್ರಂಥ 48ನೇ ಅಧ್ಯಾಯ 16ನೇ ವಚನವನ್ನು ಕೂಡ ನಾವು ನೋಡೋದಾದ್ರೆ, ಆದಿಯಿಂದಲೂ ನಾನು ಗುಟ್ಟಾಗಿ ಮಾತನಾಡಲಿಲ್ಲ, ಭೂಮಿಯು ಉಂಟಾದದಿಂದ ಅಲ್ಲಿ ಇದ್ದೀನಿ. ಈಗ ಯೆಹೋವನೆಂಬ ದೇವರು ತನ್ನ ಆತ್ಮದೊಡನೆ ನನ್ನನ್ನು ಕಳುಹಿಸಿದ್ದಾನೆ. ಇಲ್ಲಿ ನೋಡಿ ಪ್ರಿಯರು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಕರ್ತನಾದ ಯೆಹೋವನು ಆತನ ಆತ್ಮವು ನನ್ನನ್ನು ಕಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮೂವರು ಕಾಣ್ತಾ ಇದ್ದಾನೆ. ನನ್ನನ್ನು ದೇವರು, ಆತನ ಆತ್ಮ ಕಳಿಸಿದ್ದಾರೆ. ಅಂದ್ರೆ ತಾನು ಕಾಣ್ತಾ ಇದ್ದಾನೆ, ದೇವರು ಕಾಣ್ತಾ ಇದ್ದಾನೆ, ಆತ್ಮ ಕಾಣ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಮೂವರು ಈ ವಾಕ್ಯದಲ್ಲಿ ಕಾಣ್ತಾ ಇದ್ದಾರೆ ನೋಡಿ ಪ್ರಿಯ. ಅಂದ್ರೆ ಈ ಮೂವರು ಕೂಡ ಬೇರೆ ಬೇರೆಯಾಗಿ ಕಾಣಿಸ್ತಾ ಇದ್ದಾರೆ. ನಾನು, ದೇವರು, ಆತ್ಮ ಅಂತೇಳಿ ಇಡ್ರಿ ಮೂವರು ಬೇರೆ ಬೇರೆಯಾಗಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ಇಷ್ಟಕ್ಕೂ ಈ ಮೂವರು ಒಂದೇನಾ ಬೇರೆ ಬೇರೆನಾ ಏನ್ರಿ? ನಾವು ಆಲೋಚನೆ ಮಾಡ್ತಾ ಇರುವಾಗ ಪ್ರಿಯರೇ, ಅಂದ್ರೆ ಇಷ್ಟುವರೆಗೆ ನೋಡಿದಂತಹ ವಚನಗಳ ಪ್ರಕಾರ ನಾವು ಆಲೋಚನೆ ಮಾಡಿದ್ರೆ ಮೂವರು ಇದ್ದಾರೆ. ಇವರು ಏನ್ರಿ ಬೇರೆ ಬೇರೆ ಇದ್ದಾರೆ ಅನ್ನುವಂತಹ ವಿಷಯಗಳನ್ನು ನಾವು ಆಲೋಚನೆ ಮಾಡ್ತೇವೆ. ಅದಕ್ಕೆ ನಮ್ಮಲ್ಲಿ, ನಮ್ಮ ಸ್ವರೂಪದಲ್ಲಿ ನಾವು ಹಿಡಿದು ಹೋಗೋಣ ಏನ್ರಿ, ನನ್ನ ಮಗನನ್ನ ಮುದ್ದಿಡಿರಿ, ಅದೇ ರೀತಿ ನನ್ನನ್ನು ಕಳಿಸಿದಂತಹ ಆತ್ಮ, ತಂದೆ, ನಾನು ಇದ್ದೀನಂತ ಈ ರೀತಿ ಮೂವರು ಕಾಣಿಸ್ತಾ ಇದ್ದಾರೆ. ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ, ಈ ಮೂವರು ನಮಗೆ ಕಾಣಿಸ್ತಾ ಇದ್ದಾರೆ. ಮತ್ತೆ ಇವರು ಮೂವರು ಬೇರೆ ಬೇರೆ ಅನ್ನೋದಕ್ಕೆ ಈ ವಚನಗಳು ಸಾಕ ಅಂತ ಆಲೋಚನೆ ಮಾಡುವಾಗ ಇನ್ನ ಎಷ್ಟೋ ವಚನಗಳು ಏನ್ರಿ ಇದೆ. ಆ ವಚನಗಳನ್ನು ಕೂಡ ನಾವು ಆಲೋಚನೆ ಮಾಡೋದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋದಾದ್ರೆ, ಯೇಸು ಸ್ನಾನ ಮಾಡಿಸಿಕೊಂಡು ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಏನ್ರಿ, ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ನಿಜವಾಗ್ಲೂ ಈ ವಚನದಲ್ಲಿ ಕೂಡ ಮೂವರು ಕಾಣಿಸುತ್ತಿದ್ದಾರೆ. ಏನ್ರಿ, ಕ್ರಿಸ್ತನು ನೀರಿನಿಂದ ಹೊರಗ ಬಂದಾಗ ಆತ್ಮ ಎಂದರೆ ಪರಿಶುದ್ಧಾತ್ಮ, ಅಂದ್ರೆ ಪವಿತ್ರಾತ್ಮ ಏನ್ ಮಾಡ್ತಾ ಇದೆ, ಪಾರಿವಾಳದಂತೆ ಬರುವುದನ್ನು ನಾವು ಅಲ್ಲಿ ನೋಡ್ತೀವಿ. ಯೇಸು ಕ್ರಿಸ್ತನ ಮೇಲೆ ಪವಿತ್ರಾತ್ಮನು ಪಾರಿವಾಳ ರೂಪದಲ್ಲಿ ಬಂದು ಏನ್ರಿ ಆತನ ಮೇಲೆ ಹಾರಿದಾಗ ತಂದೆಯಾಗಿರುವಂತ ದೇವರು ಆಕಾಶದಿಂದ ಮಾತಾಡ್ತಾ ಇದ್ದಾನೆ. ಏನಂತ, ಈತನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೀನಿ ಅಂತೂ ಏನ್ರಿ ಹೇಳ್ತಾ ಇದ್ದೇನೆ. ನಿಜವಾಗ್ಲೂ ಈ ಮಾತುಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಒಂದ್ಸತ ಆಲೋಚನೆ ಮಾಡಿ ಪ್ರಿಯರೇ. ಏನ್ರಿ ಇವಾಗ ಓದಿದಂತಹ ಮಾತುಗಳನ್ನ ಏನ್ರಿ ಮನಸ್ಸಲ್ಲಿಟ್ಟುಕೊಂಡು ಯೇಸು ಪ್ರಿಯ ಶಿಷ್ಯನಾದಂತಹ ಯೋಹಾನ ಬರೆದ ಸುವಾರ್ತೆಗಳಲ್ಲಿ ಮಾತುಗಳನ್ನ ಆಲೋಚನೆ ಮಾಡೋಣ. ಏನ್ರಿ, ಯೋಹಾನ ಬರೆದ ಸುವಾರ್ತೆ
ಏನ್ ಪ್ರಿಯ ಶಿಷ್ಯನಲ್ವ, ಆತನ ಏನಂತ ಬರೀತೆ ಅದನ್ನ ನೋಡಿ. 1ನೇ ಅಧ್ಯಾಯ 1ನೇ ವಚನ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಆದಿಯಲ್ಲಿ ವಾಕ್ಯವಿತ್ತು ಅಂತ ಇದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು. ಈ ವಾಕ್ಯ ಯಾರು? ಏನ್ರಿ, ನಮ್ಗೆ ಯಾವಾಗ ಎಷ್ಟೋ ಜನಕ್ಕೆ ಗೊತ್ತು, ಅಲ್ಲಿ ಯೇಸು ಸ್ವಾಮಿ ಬಗ್ಗೆ ಬರೆಯಲ್ಪಟ್ಟಿದೆ. ಆದಿಯಲ್ಲಿ ವಾಕ್ಯವಿತ್ತು. ನಮ್ಗೆ 14ನೇ ವಚನದಲ್ಲಿ ಇದೆ ಅಲ್ವಾ, ಆ ವಾಕ್ಯವೇ ನಮ್ಮ ಸಂಗಡ ಬಂದಂತಹ, ಏನ್ರಿ, ನಮಗೋಸ್ಕರ ಬಲಿಯಾದಂತಹ ಯೇಸು ಸ್ವಾಮಿ ಅಂತ ಹೇಳಿ ಅದೇ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದ ಪ್ರಕಾರ ನಮಗ್ ಕಾಣ್ತಾ ಇದೆ. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಅಂತ ಅಲ್ಲಿ ನೋಡ್ತೀವಿ ನಾವು. ಓಕೆ, ಅಂದ್ರೆ ವಾಕ್ಯ ಯಾರು? ಯೇಸು ಸ್ವಾಮಿ. ಆ ವಾಕ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದಿಯಲ್ಲಿ ವಾಕ್ಯ ಇತ್ತು. ಈ ವಾಕ್ಯ ಅಂದ್ರೆ ಯಾರಂತ ಹೇಳಿದೀನಿ? ಯೇಸು ಸ್ವಾಮಿ. ಇವಾಗ ಓದೋಣ. ಆದಿಯಲ್ಲಿ ಯೇಸು ಇದ್ರು. ಈ ರೀತಿ ಆಲೋಚನೆ ಮಾಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಆದಿಯಲ್ಲಿ ಕ್ರಿಸ್ತನು ಇದ್ದನು. ಅಂದ್ರೆ ಆ ಕ್ರಿಸ್ತನು ಅಂದ್ರೆ ವಾಕ್ಯ ಆ ಜಾಗದಲ್ಲೂ ಕ್ರಿಸ್ತನನ್ನು ಸೇರಿಸಿದ್ರೆ ಯಾವ ರೀತಿ ಇರುತ್ತೋ ನೀವು ಆಲೋಚನೆ ಮಾಡಿ. ಆದಿಯಲ್ಲಿ ವಾಕ್ಯವಿತ್ತು ಅಂದ್ರೆ ಆದಿಯಲ್ಲಿ ಕ್ರಿಸ್ತನು ಇದ್ರು. ಆ ಕ್ರಿಸ್ತನು ಅಂದ್ರೆ ವಾಕ್ಯ ಅಲ್ವಾ, ಆ ಕ್ರಿಸ್ತನು ದೇವರ ಬಳಿಯಲ್ಲಿ ಇದ್ದನು. ಏನ್ರಿ, ಆ ವಾಕ್ಯವು ಅಂದ್ರೆ ಆ ಕ್ರಿಸ್ತನು ದೇವರಾಗಿದ್ದು. ಏನ್ರಿ, ಈ ರೀತಿ ಮಾತಾಡಿದ್ರೆ ಪ್ರಿಯ ನಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂದ್ರೆ ಈ ವಚನಗಳ ಪ್ರಕಾರ ವಾಕ್ಯವೆಂದರೆ ಕ್ರಿಸ್ತನೇ. ಇದಕ್ಕೆ ವಾಕ್ಯವೆಂಬ ಹೆಸರನ್ನು ಕೂಡ ದೇವರು ಇಟ್ಟಿದ್ದಾನೆ. ಏನ್ರಿ, ಕ್ರಿಸ್ತನಿಗೆ ವಾಕ್ಯವೆಂಬ ಹೆಸರಿದೆಯಾ ಅಂತ ನೀವು ಒಂದು ವೇಳೆ ಆಲೋಚನೆ ಮಾಡಿದ್ರೆ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 13ನೇ ವಚನವಲ್ಲಿಯೂ ಕೂಡ ನಮ್ಗೆ ಏನ್ರಿ ಅಲ್ಲಿ ಓದ್ತೀನಿ ನೋಡಿ ಪ್ರಿಯರೇ. ಆತನಿಗೆ ದೇವರ ವಾಕ್ಯವೆಂಬ ಹೆಸರು. ಏನ್ರಿ, ಅಂದ್ರೆ ಯೇಸು ಕ್ರಿಸ್ತನಿಗೆ ಏನಂತ ಹೆಸರಿದೆ? ದೇವರ ವಾಕ್ಯವೆಂದು ಹೆಸರು. ಏನ್ರಿ, ಆ ಹೆಸರು ಇರುವಾಗ ಪ್ರಿಯರೇ, ಅಂದ್ರೆ ಆ ನಾಮವು ಕೂಡ, ವಾಕ್ಯವೆಂಬ ನಾಮವು ಕೂಡ ಕ್ರಿಸ್ತನಿಗೆ ಇದೆ. ಏನ್ರಿ, ಇನ್ನೊಂದು ಮಾತನ್ನು ಕೂಡ ನಾವು ನೋಡೋದಾದ್ರೆ, ಯೋಹಾನ ಸುವಾರ್ತ 1ನೇ ಅಧ್ಯಾಯ, ಆ ಮಗನು ಏನ್ರಿ, ಈ ತಂದೆ, ಪವಿತ್ರಾತ್ಮ, ಈ ಮೂವರು ಒಂದೇನಾ? ಇವಾಗ ನಾವು ಕ್ರಿಸ್ತನ ಬಗ್ಗೆ ನೋಡ್ತಾ ಇದೀವಲ್ವಾ. ಆದಿಯಲ್ಲಿ ವಾಕ್ಯವಿತ್ತು. ಏನ್ರಿ, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಅಂತ ಕ್ರಿಸ್ತನ ಬಗ್ಗೆ ಆಲೋಚನೆ ಮಾಡಿದೀವಲ್ಲ. ಇವರಿಬ್ಬರು ಒಂದೇನಾ ಅಂತ ನಾವು ಆಲೋಚನೆ ಮಾಡೋದಾದ್ರೆ ಪ್ರಿಯರೇ, ಅಲ್ಲೇ ಕೆಳಗಡೆ ನಾವು ನೋಡೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನವನ್ನು ಕೂಡ ನಾವು ನೋಡೋದಾದ್ರೆ ಪ್ರಿಯರೇ, ಕ್ರಿಸ್ತನು ಏನಂತ ಅಂತಿದ್ದಾನಂತ ನಾವು ನೋಡುವಾಗ, ಏನ್ರಿ, ದೇವರನ್ನು ಯಾರು ಎಂದು ಕಂಡಿಲ್ಲ. ಯಾವನು ಏಕಪುತ್ರನೋ, ಏನ್ರಿ, ಸ್ವಂತಹ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದ್ದನು. ಅಂದ್ರೆ ಈ ವಚನವನ್ನು ಕೂಡ ನಾವು ಆಲೋಚನೆ ಮಾಡಿದ್ರೆ, ತಂದೆ ಮಗನು ಬೇರೆ ಬೇರೆಯಾಗಿ ಇದ್ದಾರೆ. ಅದಕ್ಕೆ ನಾನೇ ತಿಳಿಸ್ತಾ ಇದ್ದೀನಿ ಆತನ ಬಗ್ಗೆ, ಆ ದೇವರನ್ನು ಕುರಿತು ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಆತರನ್ನು ಯಾರು ಕಂಡಿಲ್ಲ, ಯಾರು ಪ್ರಿಯರೇ ಅಂದ್ರೆ ಆತನ ಬಗ್ಗೆ ಯಾರು ಆತನ ಧ್ವನಿಯನ್ನು ಕೇಳಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯ. ಏನ್ರಿ, ಮತ್ತೆ ಇಲ್ಲಿ ಬೇರೆ ಬೇರೆಯಾಗಿ ಇದ್ದಾರೆ, ಅದಕ್ಕೆ ನಾನು ಅವರನ್ನು ತಿಳಿಸ್ತಾ ಇದ್ದೇನಂತ ನಿಜವಾಗ್ಲೂ ಬೇರೆ ಬೇರೆನಾ? ನಾವು ಇನ್ನ ವಚನಗಳನ್ನು ನೋಡೋದಾದ್ರೆ, ಜ್ಞಾನೋಕ್ತಿಗಳ ಗ್ರಂಥ, ಏನ್ರಿ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನದಿಂದ ನಾವು ನೋಡೋದಾದ್ರೆ ಪ್ರಿಯರೇ, ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನದಿಂದ, ಯೆಹೋವನು ತನ್ನ ಸೃಷ್ಟಿ ಕಾರ್ಯಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಅಂದ್ರೆ ಇಲ್ಲಿ ಬರೆಯಲ್ಪಟ್ಟಿರುವಂತ ಏನ್ರಿ ಸಂಗತಿಗಳನ್ನು ನೀವು ಆಲೋಚನೆ ಮಾಡಬೇಕು. ಏನ್ರಿ, ಯೆಹೋವನು ತನ್ನ ಸೃಷ್ಟಿ ಕಾರ್ಯಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ದೇವರಂತೆ ಸೃಷ್ಟಿ ಕಾರ್ಯಕ್ರಮದಲ್ಲಿ ಮೊದಲು ನನ್ನನ್ನ ನಿರ್ಮಿಸಿದಾನೆ ಅಂತ ಇಲ್ಲಿ ಮಾತಾಡ್ತಾ ಇದ್ದಾನಂದ್ರೆ ಯಾರು?
ನಾವು ಪ್ರಾರಂಭ ವಚನ ಈ ಜ್ಞಾನೋಕ್ತಿಗಳ ಗ್ರಂಥ ಏನ್ರಿ ಆ 8ನೇ ಅಧ್ಯಾಯ ಪ್ರಾರಂಭ ವಚನವನ್ನು ಅಂದ್ರೆ 1ನೇ ವಚನವನ್ನು ನಾವು ನೋಡೋದಾದ್ರೆ, ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯು ಧ್ವನಿಗೈಯುತ್ತಾಳೆ ಅಂತ ನಾವು ಹೇಳ್ತಾ ಇದೀವಿ. ಯಾರು ಈ ಜ್ಞಾನವು ಹೇಳ್ತಾ ಇದೆ ಅಂತ, ವಿವೇಕವು ದನ ಧ್ವನಿಯನ್ನು ಕೊಡ್ತಾ ಇದೆ ಅಂತ. ಯಾರು ಈ ಜ್ಞಾನ, ಈ ವಿವೇಕ ಅಂತ ನಾವು ನೋಡುವಾಗ ಪ್ರಿಯರೇ, ಆ ಜ್ಞಾನವು, ಆ ವಿವೇಕವು ಯೇಸು ಕ್ರಿಸ್ತನು. ಇದಕ್ಕೆ ನಾವು ಸಂಬಂಧಪಟ್ಟಿರುವಂತ ವಚನಗಳನ್ನು ನಾವು ನೋಡೋದಾದ್ರೆ 1ನೇ ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನವನ್ನು ನೀವು ಓದ್ಕೊಳ್ರಿ. ಅದೇ ರೀತಿ ಕೊಲಸ್ಸಿ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ನೀವು ಬರೆದುಕೊಳ್ಳಿ. ಅಂದ್ರೆ ಇಲ್ಲಿ ಎಲ್ಲವನ್ನು ಕೂಡ ಈ ಜ್ಞಾನವು ಈ ವಿವೇಕವು ಇವೆಲ್ಲ ಕೂಡ ಕ್ರಿಸ್ತನಲ್ಲಿ ಅಡಗಿದೆ, ಕ್ರಿಸ್ತನಲ್ಲೇ ಇದ್ದಾವೆ. ಆ ಜ್ಞಾನ ಕ್ರಿಸ್ತನೇ ಅಂತ ಹೇಳಿ ಆ ವಚನಗಳ ಪ್ರಕಾರ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಜ್ಞಾನ ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತನು. ಅದಕ್ಕೆ ಇಲ್ಲಿ ಏನಂತ ಇದ್ದಾನೆ, ಜ್ಞಾನವು ಮಾತಾಡ್ತಾ ಇದೆ ಏನಂತ, ನಾನು ಮೊದಲೇ ಇದ್ದೀನಿ, ನನ್ನ ಮೊದಲೇ ನನ್ನನ್ನು ನಿರ್ಮಿಸಿದನು. ನಿಜವಾಗಲ್ಲ ನಾವು ಈ 8ನೇ ಅಧ್ಯಾಯ ಜ್ಞಾನೋಕ್ತಿಗಳ ಗ್ರಂಥ 22ನೇ ವಚನದಿಂದ ಈ 31 ತನಕ ನೀವು ಬರ್ಕೊಳ್ಳಿ ಪ್ರಿಯರೇ. ಈ ಜ್ಞಾನೋಕ್ತಿಗಳ ಗ್ರಂಥ 8ನೇ ಅಧ್ಯಾಯ 22ರಿಂದ 30 ವಚನಗಳನ್ನು ನಾವು ನಿಜವಾಗ್ಲೂ ಓದ್ಕೊಂಡ್ರೆ ಅಲ್ಲಿ ಯಾವ ರೀತಿ ಬರೆಯಲ್ಪಟ್ಟಿರುತ್ತೆ ಪ್ರಾರಂಭದಲ್ಲಿ ಆತನ ಪೂರ್ವ ಕಾರ್ಯಗಳಲ್ಲಿ ನಾನೇ ಪ್ರಥಮ, ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ನಿಜವಾಗ್ಲೂ ಇಲ್ಲಿ ಇರುವಾಗ ನಾನು ಇಲ್ಲದಿರುವಾಗ ನಾನು ಹುಟ್ಟಿದೆನು. 24ನೇ ವಚನದಲ್ಲಿ ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ನಾನು ಭೂಲೋಕವನ್ನಾಗಲಿ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೇ ಆ ಅಣುವನ್ನಾಗಲಿ ನಿರ್ಮಿಸದೆ ಇರುವಾಗ ನಾನು ಹುಟ್ಟಿದೆನು. ಯಾವ ರೀತಿ ಮಾತಾಡ್ತದ ನೋಡಿ, ಇನ್ನ ಏನು ಮಾಡಿಲ್ಲ, ಪ್ರಾರಂಭ ನಾನೇ ಹುಟ್ಟಿದ್ದೀನಿ ಅಂತ ಹೇಳ್ತದೆ. ಅಂದ್ರೆ ನನ್ನ ಬರ್ತ್ಡೇ ಯಾವಾಗ ಆಯ್ತು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೋಡಿ ಪ್ರಿಯರೇ. ಅಂದ್ರೆ ನಾನು ಮುಂಚೆ ಹುಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಂದ್ರೆ ತಂದೆಯಾದ ದೇವರ ಬಳೆ ಮೊದಲನೇದಾಗಿ ಯೇಸು ಸ್ವಾಮಿ ಇಲ್ಲಿ ನಮ್ಗೆ ಕಾಣ್ತಾ ಇದ್ದಾನೆ. ಅಲ್ಲೇ ನಮ್ಗೆ 31ವರೆಗೂ ಓದಿ ಅಂತ ಹೇಳಿದನಲ್ವಾ. ನಿಜವಾಗ್ಲು ಅಂದ್ರೆ ಆತ ಏನ್ ಮಾಡ್ತಾ ಇದ್ದಾನೆ ನಮ್ಮ 30-31 ವಚನದಲ್ಲಿ, ನಾನು ಆತನ ಹತ್ತಿರ ಶಿಲ್ಪಿಯಾಗಿ ಇದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗ್ಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಂಟಾಗಿಸುತ್ತಾ ಮಾನವ ಸಂತತಿಯೆಲ್ಲ ಹರ್ಷಿಸುತ್ತಾ ಇದ್ದೇನು. ಅಂದ್ರೆ ಈ ಪ್ರಪಂಚ ಮಾಡುವುದರ ವಿಷಯದಲ್ಲಿ ಯೇಸು ಸ್ವಾಮಿ ಪಾತ್ರ ಯಾವ ರೀತಿ ಇದೆಯಂತೆ, ಪ್ರಧಾನ ಶಿಲ್ಪಿ ಅಂತ ಇಲ್ಲಿ ಬರೆಸ್ತಾ ಇದ್ದಾನೆ. ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಇದ್ದೀನಿ. ಅಂದ್ರೆ ನಾನು ಶಿಲ್ಪಿಯಾಗಿದ್ದೀನಿ. ಇವತ್ತು ಪ್ರಪಂಚದಲ್ಲಿ ಇರುವಂತಹ ಎಲ್ಲವೂ ಕೂಡ ಯೇಸು ಸ್ವಾಮಿಯ ಮೂಲಕ. ಅದಕ್ಕೆ ನಾವು ಯೋಹಾನ ಸುವಾರ್ತೆ ಓದ್ತೀವಲ್ವ, 1ನೇ ಅಧ್ಯಾಯ 1ನೇ ವಚನ 2ನೇ ವಚನ, ಉಂಟಾಗಿರುವುದೆಲ್ಲವೂ ಕೂಡ ಆತನು ಇಲ್ಲದೆ ಉಂಟಾಗಲಿಲ್ಲ ಅಂತ ನಾವು ಓದ್ತೀವಿ. ಅಂದ್ರೆ ಯಾಕೆ? ಯೇಸು ಸ್ವಾಮಿ ಇದ್ದಾನೆ, ಆತನ ಮೂಲಕನೇ ದೇವರು ಎಲ್ಲ ಮಾಡಿದ್ದಾನೆ. ಅದಕ್ಕೆ ಡಿಸೈನರ್, ಅದಕ್ಕೆ ಫುಲ್ಲು ಪ್ರಿಯರೇ ಅದನ್ನು ಮಾಡಿದ್ದು ಎಲ್ಲ ಕೂಡ ಯೇಸು ಪ್ರಧಾನ ಶಿಲ್ಪಿ. ಅಂದ್ರೆ ಶಿಲ್ಪಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಪ್ರಿಯರೇ. ಮತ್ತೊಂದು ಮಾತು ನೋಡೋಣ. 3ನೇ ಅಧ್ಯಾಯ ಯೋಹಾನ ಸುವಾರ್ತೆ 16ನೇ ವಚನವನ್ನು ನಾವು ನೋಡೋದಾದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು ಅಂತ ಆತನನ್ನು ಕೊಟ್ಟನು. ಅಂದ್ರೆ ಈ ವಚನದ ಪ್ರಕಾರ ಪ್ರಿಯರೇ, ತಂದೆ ಮಗ ಬೇರೆ ಬೇರೆ ಆತನ ನೀನು ನಂಬಿ ಅಂತ ಈ ವಚನಕ್ಕೆ ನಿಜವಾಗಲು ವಚನದ ಪ್ರಕಾರ ನಾವು ಆಲೋಚನೆ ಮಾಡಬಹುದು ಪ್ರಿಯರೇ. ಅಂದ್ರೆ ತಂದೆ ಮಗ
ಒಂದಲ್ವಾ ಏನ್ರಿ? ಇನ್ನ ಇದನ್ನ ದೃಢಪಡಿಸುವಕ್ಕೆ ಇನ್ನ ಕೆಲವು ಮಾತುಗಳನ್ನ ನಾವು ನೋಡೋಣ. 3ನೇ ಅಧ್ಯಾಯಲ್ಲೇ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 35ನೇ ವಚನವನ್ನು ಕೂಡ ನಾವು ನೋಡೋಣ ಪ್ರಿಯರೇ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 35ನೇ ವಚನದಲ್ಲಿ ಕೂಡ ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಈ ಮಾತುಗಳ ಮೇನ್ರಿ ಈ ಮಾತುಗಳನ್ನು ನಾವು ಆಲೋಚನೆ ಮಾಡಿದ್ರೆ ತಂದೆಯೇ ಮಗನಿಗೆ ಎಲ್ಲವನ್ನು ಒಪ್ಪಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮತ್ತೊಂದು ಮಾತು ನೋಡೋಣ. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 34ನೇ ವಚನ. ಯೋಹಾನ ಬರೆದ ಸುವಾರ್ತೆ 4:34. ಯೇಸು ಅವರಿಗೆ ಏನ್ರಿ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ಏನ್ರಿ ನಾನು ನನ್ನ ಆಹಾರವಂತ ಹೇಳ್ತಾ ಇದ್ದಾನಲ್ವಾ? ಆ ಮಾತಿನ ಅರ್ಥ ಅದೇ ಅಲ್ವಾ ಪ್ರಿಯರೇ? ಅದೇ ಬರಿತಾ ಇದ್ದಾರೆ. ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ. ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ನಾನು ಮಾಡಬೇಕು, ಅದೇ ನನ್ನ ಆಹಾರ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆತನ ಕೆಲಸವನ್ನು ನಾನು ಮಾಡೋಕೆ ಬಂದಿದ್ದೀನಿ, ಆತನು ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ನೋಡಿ ಪ್ರಿಯರೇ. ಏನ್ರಿ? ಮತ್ತೊಂದು ಮಾತು ಯೋಹಾನು ಅಲ್ಲೇ 5ನೇ ಅಧ್ಯಾಯ 17, 18, 19 ವಚನಗಳು ಬರ್ಕೊಳ್ಳಿ ಪ್ರಿಯರೇ. ಯೋಹಾನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17, 19 ವಚನಗಳಲ್ಲಿ ನಾವು ನಿಜವಾಗ್ಲೂ ಅಲ್ಲಿ ಓದ್ಕೊಂಡ್ರೆ ಅದಕ್ಕೆ ಏಸಲ್ಲಿ ಮಾತಾಡ್ತಾನೆ, ನನ್ನ ತಂದೆಯು ಏನ್ರಿ ಇಂದಿನವರೆಗೂ ಕೆಲಸ ಮಾಡ್ತಿದ್ದಾನೆ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಇದ್ದಾನೆ. ಅಂದ್ರೆ ನನ್ನ ತಂದೆ ಇದುವರೆಗೂ ಕೆಲಸ ಮಾಡ್ತಾ ಇದ್ದಾನೆ, ನಾನು ಕೂಡ ಮಾಡ್ತಾ ಇದ್ದೀನಿ. ಅಂದ್ರೆ ತಂದೆ ಮಾಡುವುದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಕ್ಕೂ ತಾನೇ ಏನು ಮಾಡಲಾರೆನು ಅಂತ ಇಲ್ಲಿ ಈ ಮಾತಿಗಳಲ್ಲಿ ನಮ್ಗೆ ಅರ್ಥವಾಗುತ್ತೆ ಪ್ರಿಯರೇ. ಇನ್ನ 5:30 ವಚನ ಕೂಡ ನೋಡೋಣ. ಅದೇ 5ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 30 ವಚನವನ್ನು ಕೂಡ ನಾವು ನೋಡೋದಾದ್ರೆ ಪ್ರಿಯರೇ, ನನ್ನಷ್ಟಕ್ಕೆ ನಾನೇ ಏನು ಮಾಡಲಾರೆನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತಿದ್ದೇನೆ. ಏನ್ರಿ? ಅಂದ್ರೆ ಇಲ್ಲಿ ಪ್ರಿಯರೇ ನನ್ನಷ್ಟಕ್ಕೆ ನಾನೇ ಏನು ಮಾಡ್ತೀನಿ? ಏನು ಮಾಡಲ್ಲ. ತಂದೆಯಾದ ದೇವರು ಹೇಳಿದುವ ಏನ್ರಿ ಯಾವುದನ್ನು ಹೇಳ್ತಾನೋ ನಾನು ಅದರನ್ನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಮಾತುಗಳ ಪ್ರಕಾರ ಪ್ರಿಯರೇ, ನನ್ನನ್ನು ತಂದೆ ಕಳಿಸಿದನು ಏನ್ರಿ ಈ ರೀತಿ ಹೇಳ್ತಾ ಇದ್ದಾನಂದ್ರೆ ನಾವು ಒಬ್ಬರೇ ಅಲ್ಲ ಏನ್ರಿ, ನಾವು ಇಬ್ಬರಾಗಿದ್ದೀವಿ. ನಾನು ತಂದೆ ಕಳಿಸಿದ್ದಾನೆ ಅಂತ ಹೇಳಿ ಏನ್ರಿ ಎಷ್ಟು ವಚನಗಳು ಹೇಳಿದುವಲ್ವೋ ಪ್ರಿಯರೇ. ಇಷ್ಟು ವಚನಗಳ ಮೂಲಕ ಏನ್ರಿ ಕ್ರಿಸ್ತನು ಇದ್ದಾನೆ, ಮಗನು ಇದ್ದಾನೆ, ಬೇರೆ ಬೇರೆಯಾಗಿದ್ದಾರೆ. ಮತ್ತೆ ಪವಿತ್ರಾತ್ಮನನ್ನು ಕೂಡ ನಾವು ಏನ್ರಿ ನೋಡೋದಾದ್ರೆ ಈ ಪವಿತ್ರಾತ್ಮದ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ತಾನೆ. ಒಂದ್ಸತ್ ಆ ಮಾತನ್ನು ಕೂಡ ನೋಡೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನು ಕೂಡ ನಾವು ನೋಡೋದಾದ್ರೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಏನ್ರಿ ಅಲ್ಲಿ ನಾವು ನೋಡೋದಾದ್ರೆ ಪ್ರಿಯರೇ, ನಾನು ತಂದೆಯನ್ನು ಕೇಳಿಕೊಳ್ಳುವನು, ಆತನು ನಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಏನ್ರಿ ಇರುವುದೇ ಕೊಡುವನು. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮವೇ. ಅಂದ್ರೆ ಪ್ರಿಯರೇ ಇಲ್ಲಿ ತಂದೆ ಬಳೆ ನಿಜವಾಗ್ಲೂ ತಂದೆ ಬಳೆಯಿಂದ ಹೊರಡುವ ಒಂದು ಸತ್ಯದ ಆತ್ಮನು ಬರಬೇಕಾಗಿದೆ. ಆತನು ಕೂಡ ಹೋಗಿ ತಂದೆಯನ್ನು ಬೇಡಿಕೊಂಡ ತರುವಾಯ ಏನ್ರಿ ಯೇಸು ಕ್ರಿಸ್ತನನ್ನು ನಿಜವಾಗ್ಲೂ ಭೂಮಿ ಮೇಲಕ್ಕೆ ಕಳಿಸಿದ್ದಾನಲ್ವ ತಂದೆ ದೇವರು. ಈತನ ಕೆಲಸ ಆದ್ಮೇಲೆ ಮತ್ತೆ ಇವಾಗ ಯೇಸು ಸ್ವಾಮಿ ಮಾತಾಡ್ತಾರೆ, ನಾನು ಹೋಗಿ ಕಳಿಸಿಕೊಡ್ತೀನಿ ತಂದೆ ಹತ್ರ ಹೋಗಿ. ಅಂದ್ರೆ ತಂದೆ ಬಳೆ ಇದ್ದಾನ ಇನ್ನೊಬ್ರು? ನಾನು ಹೋಗಿ ಕೇಳ್ತೀನಿ, ಸಹಾಯವು ಬೇಕಂತ ನಾನು ಕೇಳ್ತೀನಿ, ಅವಾಗ ಸದಾಕಾಲ ನಿಮ್ಮ ಸಂಗಡಿ ಇರುವುದಕ್ಕೆ ಒಂದು ಸತ್ಯದ ಆತ್ಮವನ್ನು ಕಳಿಸಿ ಅಂತ ಹೇಳ್ತೀನಿ. ಅಂದ್ರೆ ಈ ವಚನಗಳ ಪ್ರಕಾರ ಪ್ರಿಯರೇ, ತಂದೆ ಹತ್ರ ಪವಿತ್ರಾತ್ಮನು ಕೂಡ ಇದ್ದಾನೆ. ಅಂದ್ರೆ ಇಲ್ಲಿ ಮೂವರು ಕಾಣಿಸ್ತಾ ಇದ್ದಾರೆ. ಒಬ್ಬರು ಭೂಮಿ ಮೇಲೆ ನಿಜವಾಗ್ಲೂ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ, ನಾನು ಹೋಗ್ತೀನಿ ತಂದೆ ಹತ್ರ ಹೋಗಿ
ಸಹಾಯಕರನ್ನು ಅಂದ್ರೆ ಸತ್ಯದ ಆತ್ಮನನ್ನು ಕಳಿಸ್ಬೇಕು, ಪವಿತ್ರಾತ್ಮನನ್ನು ಕಳಿಸು ಅಂತ ನಾನು ಬೇಡ್ಕೊಳ್ತೀನಿ ತಂದೆ ಹತ್ರ. ಅವಾಗ ಆತನ ಕಳಿಸ್ತಾನೆ, ಸದಾಕಾಲ ಭೂಮಿ ಮೇಲೆ ಇರ್ತಾನೆ ಆತ ಅಂತ ಹೇಳಿ ಈ ಮಾತುಗಳಲ್ಲಿ ಕಾಣ್ತಾರೆ. ಅಂದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಆಗಿರೋದು ಏನಪ್ಪಾ ಅಂದ್ರೆ, ಮೂವರು ಇದ್ದಾರೆ. ಅದು ಯಾವ ರೀತಿ? ಬೇರೆ ಬೇರೆಯಾಗಿ. ತಂದೆಯಾದ ದೇವರಿದ್ದಾರೆ, ಕ್ರಿಸ್ತನು ಇದ್ದಾನೆ, ಪವಿತ್ರಾತ್ಮನು ಕೂಡ ಇದ್ದಾನೆ. ನಿಜವಾಗ್ಲೂ ಮತ್ತೆ ಇದೆಲ್ಲ ನಾವು ನಂಬಬೇಕಾ ಬ್ರದರ್ ಅಂತ ಹೇಳಿದ್ರೆ ಪ್ರಿಯರೇ, ವಾಕ್ಯದಲ್ಲಿ ತೋರಿಸಿದ್ದೀನಿ, ನೀವು ನಂಬಲೇಬೇಕು. ಪರಿಶೀಲನೆ ಮಾಡಿ, ಆಲೋಚನೆ ಮಾಡಿ ಪ್ರಿಯರೇ. ಓಕೆನಾ ಪ್ರಿಯರೇ? ಮೂವರು ಇದ್ದಾರೆ, ಇವರು ಬೇರೆ ಬೇರೆಯಾಗಿದ್ದಾರೆ. ಆದ್ರೆ ಇನ್ನ ಸ್ವಲ್ಪ ಮಾತುಗಳನ್ನ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ನಾನು ಫುಲ್ ಫಾಸ್ಟ್ ಆಗಿ ಹೇಳ್ತಾ ಇರ್ತೀನಿ, ಯಾಕಂದ್ರೆ ದೊಡ್ಡ ಪಾಠ ಇದು. ನೀವು ವಚನಗಳನ್ನು ಚೆನ್ನಾಗಿ ಬರ್ಕೊಂಡ್ರಿ. ನಿಮ್ಗೆ ಡೌಟ್ ಬಂದ್ರೆ ಫೋನ್ ಮಾಡಿ, ನಿಜವಾಗ್ಲು ಈ ಪ್ರೇಯರ್ ನಂತರ ನೀವು ಕೇಳಬಹುದು. ಓಕೆನಾ? ನಿಜವಾಗ್ಲೂ ನಾವು ಆಲೋಚನೆ ಮಾಡ್ತಾ ಇದ್ರಿ ಅಂದ್ರೆ ಮೂವರು ನಮ್ಗೆ ಕಾಣಿಸ್ತಾ ಇದಾರಲ್ವಾ? ಕಾಣಿಸ್ತಾ ಇದ್ದಾರೆ. ಮತ್ತೆ ಈ ಮೂವರನ್ನು ಕೂಡ ಒಂದೇ ಅಂತ ಹೇಳುವಂತ ಸ್ವಲ್ಪ ಮಾತುಗಳಿದೆ. ಆ ಮಾತುಗಳನ್ನ ನಾವು ಆಲೋಚನೆ ಮಾಡೋಣ. ಇವಾಗ ನಾವ್ ಇಷ್ಟರವರೆಗೆ ಬೇರೆ ಬೇರೆ ಅಂತ ನಾವು ಆಲೋಚನೆ ಮಾಡಿದೀವಿ. ಆದ್ರೆ ಸ್ವಲ್ಪ ಮಾತುಗಳನ್ನ ಈ ಬೋಧಕರು, ಇವರು ಕಳ್ಳ ಸುಳ್ಳ ಬೋಧಕರಾಗಿದ್ದು, ಇವರು ಯಾವ ರೀತಿಯಾಗಿ ತೋರಿಸ್ತಾರೋ ಸ್ವಲ್ಪ ಮಾತುಗಳನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ಮೊದಲನೇದಾಗಿ ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ನೇ ವಚನವನ್ನು ಏನ್ರಿ ನಾವು ಆಲೋಚನೆ ಮಾಡಿದಾಗ, ಅಂದ್ರೆ ಈ ಮಾತನ್ನು ತೋರಿಸಿ, ಇಸ್ರಾಯೇಲ್ಗೆ ಕೊಟ್ಟಂತಹ ಧರ್ಮಶಾಸ್ತ್ರದಲ್ಲಿ ಮೊದಲನೇ ಆಜ್ಞೆಯಾಗಿ ನಾನಲ್ಲದೆ ಬೇರೊಬ್ಬ ದೇವರುಗಳು ಇರಬಾರದೆಂದು ಹೇಳ್ತಾನಲ್ವಾ? ನಾನಲ್ಲದೆ, ನಾನೊಬ್ಬನೇ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಮತ್ತೆ ನೀನೇನು ಮೂವರು ದೇವರುಗಳು ಇದ್ದೀಯ ಅಂತ ಹೇಳ್ತೀಯ? ಅಷ್ಟೇ ಅಲ್ಲ, ಇವಾಗ ನಾವು ಇಷ್ಟರವರೆಗೆ ನೋಡಿದ್ದೇನು? ತಂದೆ ಇದ್ದಾನೆ, ಕುಮಾರನು ಇದ್ದಾನೆ, ಪವಿತ್ರಾತ್ಮ. ಅಂದ್ರೆ ಮೂವರು ದೇವರು ಇರ್ತಾರ? 3 ಜನ ದೇವರು ಇರ್ತಾರ? ಅಲ್ವಲ್ಲ, ದೇವರು ಒಬ್ಬರೇ. ಈ ಮಾತನ್ನು ತೋರಿಸಿ, ದೇವರು ಒಬ್ಬರೇ, ದೇವರುಗಳು ಇರುವಂಗಿಲ್ಲ, ದೇವರು ಒಬ್ಬರೇ. ಅದಕ್ಕೆ ಯೇಸು ಸ್ವಾಮಿ, ಪವಿತ್ರಾತ್ಮನು, ಈತನು ಕೂಡ ನಾನೇ ಅಂದ್ರೆ ದೇವರೇ ಎನ್ನುತ್ತಾ ಇವರು ಇದು ಮರ್ಮ ಅಂತ ಬೋಧಿಸ್ತಾರೆ ಪ್ರಿಯರು. ಇದರಲ್ಲಿ ಮೂವರು ಇದ್ದಾರೆ, ತಂದೆ ಇದ್ದಾನೆ, ಕುಮಾರನಿದ್ದಾನೆ, ಪವಿತ್ರಾತ್ಮನಿದ್ದಾನೆ, ಇದು ಮರ್ಮ ಅಂತ ಹೇಳಿ ನಿಜವಾಗ್ಲು ಇವತ್ತು ಬೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಇಸ್ರಾಯೇಲ್ರ ಚರಿತ್ರೆ ಅಂದ್ರೆ ಇತಿಹಾಸವು ಪ್ರಿಯರೇ ನಮಗೆ ಸ್ವಲ್ಪ ತಿಳಿಬೇಕಾಗಿದೆ. ಇಲ್ಲಿ ದೇವರು ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಅಂತ ಹೇಳ್ತಾ ಇದ್ದಾನಂದ್ರೆ ಪ್ರಿಯರೇ, ಅಲ್ಲಿ ಇರುವಂತಹ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲು 430 ವರ್ಷಗಳ ಕಾಲ ಆ ಐಗುಪ್ತು ದೇಶದಲ್ಲಿ ಏನ್ರಿ ವಾಸ ಮಾಡ್ತಾ ಇದ್ದಾರೆ. ಯಾರು? ಇಸ್ರಾಯೇಲ್ರ ಪ್ರಜೆಗಳು. ಎಷ್ಟು ಕಾಲ ಏನ್ರಿ? ಒಂದು 6 ತಿಂಗಳು ಒಬ್ಬರ ಜೊತೆ ಇದ್ರೆ ಅವರು ಇವ್ರಾಗ್ತಾರೆ, ಇವ್ರು ಅವ್ರಾಗ್ತಾರೆ ಅಂತ ನಾವು ಲೋಕದಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲ ಪ್ರಿಯರು, ಒಂದು 6 ತಿಂಗಳು ಒಂದ್ ಊರಲ್ಲಿದ್ರೆ ಅವರ ಭಾಷೆ, ಅವ್ರ ವೇಷ ಏನ್ರಿ ನಮ್ಗೆ ಏನೋ ಒಂದು ಬರುತ್ತೆ ಅಂತ ಹೇಳ್ತಾ ಇರುವಾಗ ಪ್ರಿಯರೇ, ಇವಾಗ ಇವರು 6 ತಿಂಗಳಲ್ಲ, 6 ವರ್ಷ ಅಲ್ಲ ಏನ್ರಿ, 430 ವರ್ಷಗಳು ಅಂದ್ರೆ ಸುಮಾರು 100 ವರ್ಷಕ್ಕೆ ಒಂದು ತರ ಅಂತ ಇಟ್ಕೊಂಡ್ರೆ ಕೂಡ 4 ತರಗಳು, 4 ತಲಾಂತರಗಳಂತ ಹೇಳ್ತೀರಾ? 430 ವರ್ಷಗಳ ಕಾಲ ಏನ್ರಿ ಐಗುಪ್ತು ದೇಶದಲ್ಲಿ ಇದ್ರೆ ಈ ಪ್ರಜೆಗಳು ಯಾವ ರೀತಿ ಇರ್ತಾರೋ ಹೇಳಿ ಪ್ರಿಯರೇ. ಅಂದ್ರೆ ಅನ್ಯ ಆಚಾರಗಳಲ್ಲಿ, ಅನ್ಯ ದೇವತೆಗಳ ಕಡೆಗೆ, ವಿಗ್ರಹ ಆರಾಧನೆ ಕಡೆಗೆ ಇವರೆಲ್ಲರೂ ಕೂಡ ಮುಳುಗಿ ಹೋಗಿ ನಿಜವಾಗ್ಲೂ ದೇವರಂದ್ರೆ ಯಾರೋ ಮರೆತು ಹೋಗಿದ್ದಾರೆ. ಯಾವುದನ್ನು ಆರಾಧನೆ ಮಾಡ್ತಾ ಇದ್ದಾರೋ, ಯಾವುದನ್ನು ದೇವರು ಅಂತ ಇದ್ದಾರೋ ಎಲ್ಲವನ್ನು ಮರೆತು ಅನ್ಯ ಆಚಾರಗಳಲ್ಲಿ ಮುಳುಗಿ ಹೋಗಿದ್ದಾರೆ ಪ್ರಿಯರೇ. ಅಂತ ಪರಿಸ್ಥಿತಿಯಲ್ಲಿ ಇದ್ದ ಅವರಿಗೆ ದೇವರು ಹೇಳುವಂತ ಮಾತೇನು ಗೊತ್ತಾ? ಮೇಲೆ ಆಕಾಶದಲ್ಲಾಗಲಿ
ಕೆಳಗಡೆ ಭೂಮಿ ಏನ್ರಿ, ಭೂಮಿ ಮೇಲೆ ಆಗಲಿ, ಭೂಮಿ ಕೆಳಗಡೆ ಏನ್ರಿ, ಪಾತಾಳ ಲೋಕದಲ್ಲಾಗಲಿ ನೀವು ಯಾವ ದೇವರನ್ನು ಕೂಡ ನೀವು ಮಾಡ್ಕೋಬಾರದು. ಯಾವ ದೇವರು ಇಲ್ಲ, ನಾನು ಒಬ್ಬನೇ. ನೀವು ಯಾವ ರೂಪವನ್ನು ನೀವು ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದೇನೆ ಪ್ರಿಯರೇ. ನಾನು ಒಬ್ಬನೇ ಏನ್ರಿ, ನಿಜವಾಗ ನಾನು ಒಬ್ಬನೇ ಅಂತ ಹೇಳ್ತಾ ಇದ್ದೆ. ಅಷ್ಟೇ ಹೊರತು ಏನ್ರಿ, ನಾನು ಒಬ್ಬನೇ ಇದ್ದೀನಿ, ಯೇಸು ಸ್ವಾಮಿ ಎನ್ನುವರು ಯಾರು ಇಲ್ಲ, ಪವಿತ್ರಾತ್ಮ ಎನ್ನುವರು ಯಾರು ಇಲ್ಲ, ಎಲ್ಲಿ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ಅಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಹೇಳ್ತಾ ಇದ್ದಾನಂತೆ ನಾವು ಆಲೋಚನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು, ಅವ್ರು ಎಲ್ಲವನ್ನು ಬಿಟ್ಟು ಬಿಡಬೇಕು ಏನ್ರಿ. ಅದಕ್ಕೆ FSC ದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಮತ್ತೊಂದು ಮಾತು ನೋಡಿದ್ರೆ ಏನ್ರಿ, 4ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ರಿ, FSC ದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಎಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ. ಅಂದ್ರೆ ಈ ವಾಕ್ಯವನ್ನು ನಾವು ಏನ್ರಿ, ಒಂದ್ ವೇಳೆ ಎಲ್ಲರಿಗೆ ತಂದೆಯ ದೇವರು ಒಬ್ಬನೇ ಅಂದ್ರೆ ಯಾವ ರೀತಿ? ತಂದೆ ಒಬ್ಬನೇ, ತಂದೆ ಆಗಿರುವಂತದ್ದು ಒಬ್ಬನೇ. ಅಂದ್ರೆ ಈ ಮಾತುಗಳ ಪ್ರಕಾರ ಪ್ರಿಯರೇ, ಸಾಕ್ಷಾತ್ತು ಪ್ರಿಯರೇ, ಅಂದ್ರೆ ದೇವರೇ ಹೇಳ್ತಾ ಇದ್ದಾನೆ, ತಂದೆ ಆಗಿರುವಂತ ದೇವರು ಒಬ್ಬನೇ ಏನ್ರಿ. ಆತನು ಕ್ರಿಸ್ತನ, ನಾನೇ ಕ್ರಿಸ್ತನ, ಆತನೇ ಪವಿತ್ರಾತ್ಮನ ಏನ್ರಿ ಸೇರ್ಸ್ಬಾರ್ದು. ಅಲ್ಲಿ ತಂದೆ ಆಗಿರುವಂತ ದೇವರು ಒಬ್ಬನೇ, ಅವರೇ ಯೇಸು ಸ್ವಾಮಿಯನ್ನ ಮಾಡಿಕೊಂಡಿದ್ದಾರೆ, ಅವರೇ ಪವಿತ್ರಾತ್ಮನನ್ನು ಮಾಡಿಕೊಂಡಿದ್ದಾರೆ. ಏತಕ್ಕೆ ಏನ್ರಿ, ಏತಕ್ಕೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ? ಸೃಷ್ಟಿ ಕಾರ್ಯಕ್ರಮ ಇವೆಲ್ಲ, ಯೇಸು ಸ್ವಾಮಿ, ಪವಿತ್ರಾತ್ಮ, ಇವರೆಲ್ಲರೂ ಯಾವುದಕ್ಕೆ? ತಾನು ಕಂಡಂತಹ ಕನಸನ್ನು ಪ್ರಿಯರೇ, ದೇವರು ಕಂಡಂತಹ ಕನಸು, ನಾನು ಮಕ್ಕಳನ್ನು ಪಡಿಬೇಕು, ಆ ಮಕ್ಕಳು ಭೂಮಿ ಮೇಲೆ ಇರಬೇಕು, ಅವರೆಲ್ಲರೂ ನನ್ನ ಸಂಕಲ್ಪದ ಪ್ರಕಾರ ಬದುಕಬೇಕು, ಅವರಿಗೆ ನಿತ್ಯ ಜೀವವನ್ನು ನಾನು ಕೊಡ್ತೀನಿ. ನಾವೆಲ್ಲರೂ ಕೂಡ ಯೇಸು ಸ್ವಾಮಿ, ಪವಿತ್ರಾತ್ಮ ಏನ್ರಿ. ನಂತರ ಪ್ರಿಯರೇ, ಈ ಮೂವರಿಂದ ಆದಾಮನಿಂದ ಹವ್ವಳಿಂದ ಏನ್ರಿ, ಈ ಇಬ್ಬರಿಂದ ಪ್ರಪಂಚ, ನಾವೆಲ್ಲರೂ ಕೂಡ ಮಕ್ಕಳೇ ಅಲ್ವಾ ಪ್ರಿಯರೇ ಏನ್ರಿ. ಓಕೆ, ಇನ್ನ ಸ್ವಲ್ಪ ಮಾತುಗಳನ್ನು ನಾವು ಧ್ಯಾನ ಮಾಡೋಣ ಪ್ರಿಯರೇ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ ಏನ್ರಿ, ಅಂದ್ರೆ ಈ ಮಾತನ್ನು ಕೂಡ ತೋರಿಸ್ತಾರೆ. ಯೋಹಾನು ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನ, ನಾನು ಇನ್ನ ಲೋಕದಲ್ಲಿ ಏನ್ರಿ, ಲೋಕದಲ್ಲಿ ಇರುವುದಿಲ್ಲ, ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ, ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ಹೆಸರಿನಲ್ಲಿ ಇವರನ್ನು ಕಾಯಬೇಕು ಎಂದು ಈ ಮಾತನ್ನು ಕೂಡ ನೀವು ಪರಿಶೀಲನೆ ಮಾಡಿ. ಇಲ್ಲಿ ಏನಂತ ಇದ್ದಾನಂದ್ರೆ, ನಾವು ಒಂದೇ ಆಗಿರುವ ಹಾಗೆ ಏನ್ರಿ, ಅಂದ್ರೆ ನಾವು ಒಂದೇ. ಇಲ್ಲಿ ಈ ಮಾತನ್ನು ತಗೊಂಡು ಪ್ರಿಯರೇ, ಇಲ್ಲಿ ಯೇಸು ಸ್ವಾಮಿ ಏನ್ರಿ ದೇವರ ಹತ್ರ ಕೇಳ್ತಾ ಇದ್ದಾನಲ್ವ, ನಾವು ಒಂದೇ ಆಗಿ ಯಾವ ರೀತಿ ಇದ್ದೀವೋ ಇವರು ಕೂಡ ಒಂದೇ ಆಗಿರ್ಬೇಕು. ಈ ಮಾತನ್ನು ತೋರಿಸಿ, ನಾವು ಒಂದೇ ಅಂದ್ರೆ ತಂದೆ ಮಗನು ಒಂದೇ ಏನ್ರಿ, ಈ ರೀತಿ ಅರ್ಥ ಬರುತ್ತಾ? ಅಲ್ಲ ಪ್ರಿಯರೇ, ಈ ಮಾತನ್ನು ತೋರಿಸ್ಕೊಡು ತುಂಬಾ ಜನ ನಾವು ಒಂದೇ ಆಗಿ ಅಂತ ಏನ್ರಿ ಆಲೋಚನೆ ಮಾಡ್ತಾ ಇದ್ದಾರೆ. ಅದಲ್ಲ ಅರ್ಥ ಅದು ಏನ್ರಿ. ಮತ್ತೊಂದು ಮಾತನ್ನು ಕೂಡ ನೋಡಿ, ಯೋಹಾನ್ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನ, ಇಲ್ಲಿ ಕೂಡ ನಾನು ತಂದೆಯು ಒಂದೇ ಆಗಿದ್ದೀವಿ ಏನ್ರಿ. ಆ ಮಾತಿನಲ್ಲಿ ನಿಜವಾಗ್ಲು ಇಲ್ಲಿ ಈ ಮಾತು ಕಾಣುತ್ತೆ, ಆ ವಚನದಲ್ಲಿ ನಾನು ತಂದೆಯು ಒಂದೇ ಆಗಿದ್ದೀವಿ ಅಂದ್ರೆ, ಈ ವಚನಗಳ ಪ್ರಕಾರ ಪ್ರಿಯರೇ ಒಂದೇ ಆಗಿ ಇದ್ದೀವಿ ಅಂದ್ರೆ ಈ ಮಾತನ್ನು ತೋರಿಸಿ ಯೇಸು ತಂದೆ ಒಂದಾಗಿದ್ದಾರೆ ಎಂದು ಹೇಳ್ತಾ ಇದ್ದಾರೆ ಪ್ರಿಯರೇ. ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವ ಮಾತುಗಳಲ್ಲಿರುವಂತಹ ಭಾವವನ್ನು ಆಲೋಚಿಸಬೇಕೇ ಹೊರತು ಭಾಷೆಯನ್ನಲ್ಲ. ಒಂದೇ ಅಂತ ಒಂದ್ ವೇಳೆ ನಾವು ಇದನ್ನೇ ಒಪ್ಕೊಂಡ್ರೆ, ಹಾಗಾದ್ರೆ ಕ್ರಿಸ್ತನು ನಾನು ಕುರಿಗಳಿಗೆ ಒಳ್ಳೆ ಕುರುಬನಂತ ಹೇಳಿದ್ದಾನೆ.
ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಭಾವವನ್ನು ತಗೋಬೇಕೆ ಹೊರತು ಭಾಷೆಯನ್ನು ತಗೋಬಾರ್ದು. ನಾನು ಒಳ್ಳೆ ಕುರುಬನು ಅಂದ್ರೆ ಇವಾಗ ಆತನು ಕುರುಬನ, ಕುರಿಗಳಿದೆಯಾ? ಅವರಪ್ಪ ಏನ್ರಿ ಕುರಿಗಳನ್ನು ಕೊಡಿಸಿ ನೀನ್ ಕುರಿಗಳು ಮೇಯಿಸು ಅಂದಿದ್ದಾನ? ಕುರಿಗಳಂದ್ರೆ ಯಾರು? ನಾವಲ್ವಾ? ಅಂದ್ರೆ ಆತ್ಮಗಳಿಗೆ ನಿಜವಾಗಲೂ ಆ ಆತನು ಕುರುಬನಾಗಿ ಇದ್ದಾನೆ, ನಮ್ಮನ್ನು ಕಾಪಾಡುವುದಕ್ಕಾಗಿ ಏನ್ರಿ ಇದ್ದಾನೆ. ಮತ್ತೆ ಯಾರಕ್ಕೆ ನಾನು ಕುರುಬನು ಅಂತ ಈ ರೀತಿ ಹೇಳ್ತಾ ಇದ್ದಾನೆ, ಹೋಲಿಸ್ತಾ ಇದ್ದಾನೆ. ಇಲ್ಲಿ ಕೂಡ ಪ್ರಿಯರೇ, ನಿಜವಾಗ್ಲೂ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಾದ್ರೆ, ಭಾವವನ್ನು ಆಲೋಚನೆ ಮಾಡಿದ್ರೆ, ನಾನು ತಂದೆಯು ಒಂದೇ ಆಗಿದ್ದೀವಿ. ಏನಿದ್ರ ಅರ್ಥ? ತಂದೆ ಕೆಲಸ ಏನ್ರಿ, ಅದೇ ಪವಿತ್ರಾತ್ಮನು ಕೂಡ ಆತನ ಹೇಳಿದು ಅಂದ್ರೆ ನಾನು ಮಾಡ್ತೀನಿ ಹೊರತು ನಾನು ಯಾವುದೂ ಮಾಡಲಾರೇನು ಏನ್ರಿ. ಇಲ್ಲಿ ಇರುವಂತಹ ಮಾತನ್ನು ನಾವು ಏನ್ರಿ ಅರ್ಥ ಮಾಡ್ಕೋಬೇಕು ಪ್ರಿಯರೇ. ಒಂದು ಮಾತನ್ನು ನೋಡೋಣ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ನಾವು ನೋಡೋದಾದ್ರೆ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನವನ್ನು ನಾವು ನೋಡೋದಾದ್ರೆ, ನಂಬಿದ್ದ ಮಂಡಳಿಯವರು ಏಕ ಪ್ರಾಣವು ಒಂದೇ ಆಗಿತ್ತು. ಇಲ್ಲಿ ನಾವು ನೋಡೋದಾದ್ರೆ ಹೃದಯವು ಒಂದೇ ಅಂದ್ರೆ ಎಲ್ಲರೂ ಒಂದೇ ಹೃದಯ ಅಂತ ಹೇಳಿದಾಗ ಇದರ ಭಾವ ಏನು? ಒಬ್ರೇನ ಅಲ್ಲಿ? ಒಂದೇ ಹೃದಯ, ಒಂದೇ ತಾತ್ಪರ್ಯ ಏನ್ರಿ? ಒಬ್ರಾಗೆ ಇದ್ದಾರೆ ಅಂತ ಅನೇಕರು ಇದ್ರು ಒಬ್ರಾಗೆ ಇದ್ದಾರಂದ್ರೆ ಅಲ್ಲಿ ಎಷ್ಟೋ ಜನ ಬೇರೆ ಬೇರೆಯಾಗಿದ್ದಾರೆ ಆಲೋಚನೆ ವಿಷಯಗಳಲ್ಲಿ. ಮತ್ತೆ ಒಂದೇ ಅಂತ ಯಾಕೆ ಬರೆಸ್ತಾ ಇದ್ದಾನೆ? ಏಕ ಹೃದಯವು ಪ್ರಾಣವು ಒಂದೇ ಆಗಿತ್ತು ಅಂತ ಯಾವುದಕ್ಕಾಗಿ ಬರೆಸ್ತಾ ಇದ್ದಾನಂದ್ರೆ, ಅಭಿಪ್ರಾಯಗಳು, ಭಾವಗಳು, ಉದ್ದೇಶಗಳು, ಆಲೋಚನೆಗಳು ಒಂದೇ ಎಂದು ಹೇಳ್ತಾ ಇದ್ದಾನೆ. ಅವರು ಬೇರೆ ಬೇರೆಯಾಗಿದ್ದಾರೆ, ಆದ್ರೆ ಅವರ ಭಾವಗಳು, ಉದ್ದೇಶಗಳು, ಆಲೋಚನೆಗಳು ಒಂದೇ ಆಗಿದ್ದಾವೆ. ಇದನ್ನ ನೀವು ಆಲೋಚನೆ ಮಾಡಿದ್ರೆ, ಇದನ್ನ ಆಲೋಚನೆ ಮಾಡಿ ಇದನ್ನ ನೀವು ನಂಬೋದಾದ್ರೆ ಪ್ರಿಯರೇ, ಯೇಸು ಕ್ರಿಸ್ತನು, ತಂದೆ ಆಗಿರುವಂತ ದೇವರು ಏನ್ರಿ, ಪವಿತ್ರಾತ್ಮನು ಏನ್ರಿ, ಇವರು ಕೂಡ ಬೇರೆ ಬೇರೆ, ಆದ್ರೆ ಉದ್ದೇಶರ ವಿಷಯದಲ್ಲಿ, ಅಭಿಪ್ರಾಯಗಳ ವಿಷಯದಲ್ಲಿ, ಆಲೋಚನೆ ವಿಷಯಗಳಲ್ಲಿ ಏನ್ರಿ ಒಂದೇ ಆಗಿ ಇದ್ದಾರೆ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಪೊಸ್ತಲರು ಎಷ್ಟೋ ಜನ ಇದ್ದಾರೆ ಒಂದೇ ಅಂತ ಹೇಳ್ತಾ ಇದ್ದಾರೆ. ಇವಾಗ ಒಂದೇನಾ? ಉದ್ದೇಶಗಳು, ಭಾವಗಳು ಏನ್ರಿ, ಇವೆಲ್ಲ ಆಲೋಚನೆಗಳು ಇವೆಲ್ಲ ಒಂದೇ ಅಂತ ನಿಮ್ಗೆ ಅರ್ಥ ಆದ್ರೆ ಪ್ರಿಯರೇ, ಯೇಸು ಸ್ವಾಮಿ ಕೂಡ ಆತನು ಮಾತಾಡುವಂತ ಮಾತು ಏನ್ರಿ, ನಾನು ತಂದೆ ಒಂದೇ ಆಗಿದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಏನ್ರಿ, ಏನಂತ? ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರ್ಬೇಕು ಏನ್ರಿ. ಮಾತಿನ ಅರ್ಥ ಏನು ಹೇಳಿ ಪ್ರಿಯರೇ? ಅರ್ಥ ಮಾಡ್ಕೊಳ್ರಿ ಪ್ರಿಯರೇ. ಅಂದ್ರೆ ಕೆಲಸದಲ್ಲಿ ನಾವು ಯಾವ ರೀತಿ ಒಗ್ಗಟ್ಟಾಗಿ, ನಾನು ನಿನ್ನ ಚಿತ್ತದಂತೆ ನಾನು ನಡೀತಾ ಇದ್ದೀನೋ, ನಾವಿಬ್ಬರು ಒಂದೇ ರೀತಿ ಇದ್ದೀವೋ, ಒಂದೇ ಆಲೋಚನೆ, ಯಾವ ರೀತಿ ಇದೆ ಆಲೋಚನೆ, ನಿನ್ನ ಚಿತ್ತದಂತೆ ನಾನು ಆಲೋಚಿದೆಯಲ್ವಾ, ಅದೇ ರೀತಿ ನಾವು ಇದ್ದ ಹಾಗೆ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಹೊರತು ಬೇರೆ ಬೇರೆ ಅಂತ ಏನ್ರಿ ಅಲ್ಲ ಪ್ರಿಯರೇ. ಅರ್ಥ ಮಾಡ್ಕೋಬೇಕು ಏನ್ರಿ. ಮತ್ತೊಂದು ಮಾತನ್ನು ಕೂಡ ನಾವು ನೋಡಿದ್ರೆ, ಯೋಹಾನು ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನವನ್ನು ಕೂಡ ನಾವು ನೋಡಿದ್ರೆ ಪ್ರಿಯರೇ, 9ನೇ ವಚನ, ಯೋಹಾನು ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನ. ಇಲ್ಲಿ ಕೂಡ ಪ್ರಿಯರೇ ಏನ್ರಿ, ಯೇಸು ಫಿಲಿಪ್ಪನಿಗೆ ಏನಂತ ಹೇಳ್ತಾನೆ? ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ಈ ಮಾತನ್ನು ಕೂಡ ಆಧಾರ ಮಾಡಿಕೊಂಡು ಯೇಸು ಸ್ವತಃ ಮಾತಾಡ್ತಾ ಇದ್ದಾನೆ. ಏನಂತ? ನನ್ನನ್ನು ನೋಡಿದರೆ ತಂದೆಯನ್ನು ನೋಡಿದ ಹಾಗೆ. ಈ ಮಾತನ್ನು ತೋರಿಸಿ ಕೂಡ ತಂದೆ ಕುಮಾರ ಒಂದೇ ಅಂತ ಹೇಳ್ತಾ ಇದ್ದಾನೆ ಏನ್ರಿ. ಇದಕ್ಕೂ ಕೂಡ ನಾವು ಪರಿಷ್ಕಾರವನ್ನು ಆಲೋಚನೆ ಮಾಡಿದ್ರೆ ಏನ್ರಿ, ಯಾಕೆ ಅಂತ ಇದ್ದಾನೆ? ನನ್ನ ನೋಡಿದ್ರೆ ತಂದೆಯನ್ನು ನೋಡಿದ ಹಾಗೆ, ನಾನು ಇಷ್ಟು ದಿನ ಇದ್ರೂ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನೀನ್ ದೇವರನ್ನು ತೋರಿಸಿ ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಫಿಲಿಪ್ಪರ್ಗೆ ಅಂತ ಇದ್ದಾನೆ. ಅಂದ್ರೆ ಈ ಮಾತಿನ ಅರ್ಥ ಏನು?
ಏನ್ರಿ ಮೊದಲನೇ ಯೋಹಾನು ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ, ಯೋಹಾನು ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 23-24 ಬರ್ಕೊಳ್ರಿ ಬೇರೆ. ಮೊದಲನೇ ಯೋಹಾನು ಬರೆದ ಪತ್ರಿಕೆ 3ನೇ ಅಧ್ಯಾಯ 23-24 ವಚನಗಳನ್ನು ನಾವು ನೋಡೋದಾದ್ರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಎಂದು ಆತನು ನಮಗೆ ಅನುಗ್ರಹಿಸಿದ ಆತ್ಮದಿಂದಲೇ ಬಲ್ಲೆವು. ಅಂದ್ರೆ ಈ ವಚನ ಭಾವವನ್ನು ಕೂಡ ನಾವು ಆಲೋಚಿಸುವುದಾದರೆ, ತಂದೆಯ ಆಜ್ಞೆಗಳನ್ನು ನಾವು ಕೈಗೊಳ್ಳುವುದಾದರೆ, ತಂದೆಯ ಆಜ್ಞೆಗಳನ್ನು ನಾವು ಕೈಗೊಳ್ಳಿದ್ರೆ, ಅಂದ್ರೆ ತಂದೆ ಚಿತ್ತದಂತೆ ನಾವು ನಡೆದ್ರೆ ಏನಾಗುತ್ತೆ ಅಂತ ಇಲ್ಲಿ ಬರೆಸ್ತಾ ಇದ್ದಾನೆ. ಆತನು ನಮ್ಮಲ್ಲಿ ಇರ್ತಾನಂತೆ, ನಾವು ಆತನಲ್ಲಿ ಇರ್ತೀವಂತೆ. ಅಂದ್ರೆ ಒಂದೇ ಅಂತ ಹೇಳ್ತಾ ಇದ್ದಾನೆ ನೋಡಿ ಪ್ರಿಯರಿ ಈ ಮಾತುಗಳ ಪ್ರಕಾರ. ಅಂದ್ರೆ ಆಜ್ಞೆಗಳನ್ನು ಕೈಗೊಂಡ್ರೆ ಆತ ನಮ್ಮಲ್ಲಿರ್ತಾನ? ಹೌದು ಏನ್ರಿ. ಅದೇ ವಿಧವಾಗಿ ಪ್ರಿಯರೇ, ಯೇಸು ಕ್ರಿಸ್ತನ್ ಇವಾಗ ಯಾವ ರೀತಿ ಬದುಕಿದ್ದಾನೆ? ತಂದೆಯಾದ ದೇವರ ಆಜ್ಞೆಗಳನ್ನು ಕೈಗೊಳ್ಳುತ್ತಾ ಕ್ರಿಯೆಗಳೆಲ್ಲ ಮಾಡುತ್ತಿದ್ದಾನಲ್ವಾ. ಅದಕ್ಕೆ ಯೇಸು ಸ್ವಾಮಿ ಮಾತನಾಡಿದ ಮಾತು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 10-11 ವಚನಗಳನ್ನು ನಾವು ನೋಡೋದಾದ್ರೆ, ಏನ್ರಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 10-11 ವಚನಗಳನ್ನು, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನು ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ನನ್ನ ಕ್ರಿಯೆಗಳನ್ನು ನಡೆಸುತ್ತಿದ್ದಾನೆ. ನಾನು ತಂದೆಯಲ್ಲಿದ್ದೀನಿ, ತಂದೆ ನನ್ನಲ್ಲಿದ್ದಾನೆ ಎಂಬುದನ್ನು, ನನ್ನ ಮಾತನ್ನು ನಂಬಿರಿ, ಇಲ್ಲದಿದ್ದರೆ ಆ ಕ್ರಿಯೆಗಳನ್ನು ನೋಡಿ ನನ್ನನ್ನು ನಂಬಿರಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಮಾತುಗಳೆಲ್ಲವನ್ನು ನಾವು ನೋಡಿದ್ರೆ ತಂದೆಯಾಗಿರುವಂತಹ ದೇವರ ಆಜ್ಞೆಗಳ ಪ್ರಕಾರ ಯೇಸು ಸ್ವಾಮಿ ಬದುಕ್ತಾ ಇದ್ದಾನೆ. ಆ ರೀತಿ ಬದುಕ್ತಾ ಇರುವಾಗ ದೇವರು ನನ್ನಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇವಾಗ ನನ್ನಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಒಂದೇನಾ? ಆತನ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ ಆತನ ನನ್ನಲ್ಲಿ ಇದ್ದಂಗೆ ಅಂತ ಇದ್ದಾನೆ ನೋಡಿ ಪ್ರಿಯರೇ. ಈ ಮಾತುಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ದೇವರ ಹೋಲಿಕೆ, ದೇವರ ಒಂದು ಸ್ವರೂಪ ಹೊಂದಿದವರು ಯಾರು? ಎಲ್ಲರಲ್ವಾ? ಮತ್ತೊಂದು ಮಾತು ಕೂಡ ನಾವು ನೋಡೋದಾದ್ರೆ, ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನವನ್ನು ಕೂಡ ನಾವು ನೋಡೋದಾದ್ರೆ ಪ್ರಿಯರೇ, ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಅಲ್ಲಿ ಕೂಡ ಈ ಮಾತನ್ನು ಕೂಡ ತುಂಬಾ ಜನ ತೋರಿಸಿ ಏನಂತ ಹೇಳ್ತಾರೆ ಅಲ್ಲಿ 6ನೇ ವಚನದಲ್ಲಿ, ಒಂದು ಮಗುವು ನಮಗಾಗಿ ಹುಟ್ಟುವುದಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವ ಅವನು ಹೆಸರು. ಈ ಮಾತುಗಳಲ್ಲಿ ಈ ರೀತಿ ಇವರು ತೋರಿಸಿ, ಈ ಮೇಲಿನ ಮಾತುಗಳೆಲ್ಲ ತೋರಿಸಿ ತಂದೆ ಯೇಸು ಒಬ್ಬನೇ ನೋಡಿ ಇಲ್ಲಿ ಬೇಕಾದ್ರೆ ಆತನಿಗೋಸ್ಕರ ಮುಂಚೆಯೇ ಬರೆಯಲ್ಪಟ್ಟಿದೆ. ದೇವರು ನಿತ್ಯವಾದ ತಂದೆ, ಸಮಾಧಾನ ಪ್ರಭು ಅಂತ ಆತನ ಹೆಸರಂತ ಈ ಮಾತನ್ನು ಕೂಡ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ಮಾತುಗಳಲ್ಲಿ ಅರ್ಥ ಏನು? ಇದನ್ನ ಆಲೋಚನೆ ಮಾಡೋದಾದ್ರೆ ಪ್ರಿಯರೇ, ತಂದೆ ಮಗ ಇವರಿಬ್ಬರು ಒಂದೇ, ತಂದೆ ಮಗನಾಗಿ ಬಂದಿದ್ದಾನೆ ಈ ರೀತಿ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ಆತನಿಗಿರುವಂತಹ ಗುಣಲಕ್ಷಣಗಳು ಆತನಿಗಿರುವಂತಹ ಗುಣಲಕ್ಷಣಗಳು ಯಾವ ರೀತಿ, ದೇವರು ಯಾವ ರೀತಿ ಪ್ರಿಯರೇ ನಮ್ಮನ್ನು ಕಾಪಾಡಬೇಕಂತ ಇದ್ದಾರೋ, ಇವಾಗ ಯೇಸು ಸ್ವಾಮಿ ಕೂಡ ಅದೇ ದೇವರ ಕೆಲಸಕ್ಕಾಗಿ ದೇವರು ಯಾವ ಮಾತನ್ನು ಹೇಳಿದ್ದಾನೋ, ಯಾವುದಕ್ಕೋಸ್ಕರ ಕಳಿಸಿದ್ದಾನೋ ಅದಕ್ಕೋಸ್ಕರನೇ ಬಂದು ಪ್ರಜೆಗಳನ್ನ ಕಾಪಾಡೋದಕ್ಕೋಸ್ಕರ ಒಬ್ಬ ತಂದೆಯಂತೆ ಬಾಧ್ಯತೆಯನ್ನು ಹೊತ್ತುಕೊಂಡು
ಕಾಪಾಡಬೇಕು ಎಷ್ಟು ಬಾಧ್ಯತೆ ಪ್ರಿಯರೇ. ಆತನಗೋಸ್ಕರ ಆತನು ಆಲೋಚನೆ ಮಾಡಿಲ್ಲ. ಒಂದು ಕುಟುಂಬದಗೋಸ್ಕರ ತಂದೆ ಯಾವ ರೀತಿ ಒಂದು ಬಾಧ್ಯತೆ ಹೊಂದು ಅಂದ್ರೆ ಕುಟುಂಬ ಭಾರವನ್ನೆಲ್ಲ ಹೊತ್ತು ಏನ್ರಿ ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಾನೋ, ಯೇಸು ಸ್ವಾಮಿಯು ಕೂಡ ಪ್ರಿಯರೇ ತಂದೆಯಂತೆ ಆ ಒಂದು ಏನ್ರಿ ಆ ನಿಜವಾಗ್ಲೂ ಆ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾನೆ ಪ್ರಿಯರೇ. ನೀವು ಮತ್ತೊಂದು ಮಾತನ್ನು ನೋಡೋಣ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25-26 ವಚನಗಳನ್ನ ನಾವು ನೋಡೋದಾದ್ರೆ ಮುಗಿಸ್ತೀನಿ ಪ್ರಿಯರೇ, ಇಂದ ಒಂದು 3-4 ಮಾತುಗಳು. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 25-26 ವಚನಗಳನ್ನ ನಾವು ನೋಡೋದಾದ್ರೆ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದೀನಲ್ಲ ನಿಮ್ಮ ನೆನಪಿಗೆ ತರುವನು. ಅಂದ್ರೆ ಸಹಾಯಕನು ಅಂದರೆ ತಂದೆಯ ನಾಮದಲ್ಲಿ ಕಳಿಸಲ್ಪಡುವ ಪವಿತ್ರಾತ್ಮ. ಇಲ್ಲಿ ಯೇಸು ತನ್ನ ಹೆಸರಿನಲ್ಲಿ ಬರ್ತಾ ಇದ್ದಾನ? ಯೇಸು ಹೆಸರದಲ್ಲಿ ಬರ್ತಾ ಇದ್ದಾನ? ಅಂದ್ರೆ ಯೇಸು ಬರ್ತಾ ಇದ್ದಾನೆ, ಯೇಸು ಹೆಸರಿನಲ್ಲಿ ಬರ್ತಾ ಇದ್ದಾನ? ಇಲ್ಲಿ ಜಾಗ್ರತೆಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ಮತ್ತೆ ಪವಿತ್ರಾತ್ಮನಾಗಿ ಬರ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಆಲೋಚನೆ ಮಾಡ್ತಾ ಇರ್ತಾರ. ಅಲ್ಲ, ನನ್ನ ಹೆಸರಲ್ಲಿ ಬರ್ತಾನೆ. ಅದೇ ರೀತಿ ಪ್ರಿಯರೇ, ತಂದೆ ಹೆಸರಲ್ಲಿ ಬಂದಿರುವವರೇ ಯೇಸು ಸ್ವಾಮಿ ಹೊರತು ತಂದೆ ಬಂದಿಲ್ಲ. ಇಲ್ಲಿ ಯಾವ ರೀತಿ ಆದ್ರೆ ನನ್ನ ನಾಮದಲ್ಲಿ ಏನ್ರಿ ಅದೇ ಹೇಳ್ತಾ ಇದ್ದಾನೆ ಏನ್ರಿ, ಸಹಾಯಕನು ಯಾರು? ಪವಿತ್ರಾತ್ಮನು ಯಾರು ಬರ್ತಾರೆ? ನನ್ನ ತಂದೆ ಹೆಸರಿನಲ್ಲಿ. ನನ್ನ ತಂದೆ ಹೆಸರಿನಲ್ಲಿ ಏನ್ರಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನು ಆತನ ಹೆಸರಲ್ಲಿ ಬರ್ತಾನೆ. ಹೌದು, ಅದೇ ರೀತಿ ಪ್ರಿಯರಿ ಹೆಸರಲ್ಲಿ ಬಂದಿರುವಂತಹವರೇ ಯೇಸು ಸ್ವಾಮಿ ಬಂದಿದ್ದಾನೆ ಹೊರತು ನಾನೇ ತಂದೆಯಾದ ದೇವರು ಅಲ್ಲ. ತಂದೆಯಾದ ದೇವರೇ ಯೇಸು ಸ್ವಾಮಿಯಾಗಿ ಬಂದಿಲ್ಲ. ಮತ್ತೊಂದು ಮಾತು ಅಲ್ಲೇ ಯೋಹಾನ ಬರೆದ ಸುವಾರ್ತೆ 5:43 ವಚನ ಏನ್ರಿ, ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 43 ವಚನ, ನಾನು ನನ್ನ ತಂದೆಯು ಹೆಸರಿನ ಮೇಲೆ ಬಂದಿದ್ದೇನೆ. ನೋಡಿ, ನಾನು ತಂದೆ ಹೆಸರ ಮೇಲೆ ಬಂದಿದ್ದೀನಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನ, ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 25ನೇ ವಚನ, ನನ್ನ ತಂದೆಯು ಹೆಸರಿನಲ್ಲಿ ನಾನು ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಗಳಾಗಿವೆ. ನೀವು ಇಲ್ಲೇನಂತ ಮಾತಾಡ್ತದೆ ನೋಡಿ ಪ್ರಿಯರೇ. ಅಂದ್ರೆ ಆತನ ಹೆಸರಿಟ್ಕೊಂಡು, ಅಂದ್ರೆ ಆತನ ಹೆಸರಲ್ಲಿ ಬಂದಿದ್ದೇನೆ ಅಂತ ಇದ್ದಾನಂದ್ರೆ ಆತನ ಗುಣಲಕ್ಷಣಗಳು ಏನ್ರಿ, ಹೆಸರು ಅಂದ್ರೆ ಏನು? ಆತನ ಹೆಸರಲ್ಲಿ ಬಂದಿದ್ದೇನಂದ್ರೆ ತಂದೆಯಾದ ದೇವರ ಒಂದು ಗುಣಲಕ್ಷಣಗಳು, ಆತನ ಒಂದು ಸ್ವಭಾವ, ಆತನ ಒಂದು ಸ್ವರೂಪ ನಾನು ನಿಮಗೆ ತೋರಿಸ್ತೀನಿ. ಅದೇ ತಗೋಬೇಕು ಹೊರತು ಪ್ರಿಯರೇ ಡೈರೆಕ್ಟ್ ಆಗಿ ಏನ್ರಿ ಆತನನ್ನ ನಾವು ತಗೋಬಾರ್ದು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡೋದಾದ್ರೆ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 12ನೇ ವಚನ, ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭ ವರ್ತಮಾನವನ್ನು ಸಾರಲು ಏನ್ರಿ ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಈ ವಾಕ್ಯದಲ್ಲಿ ಫಿಲಿಪ್ಪನು ಪ್ರಿಯರೇ ಯೇಸು ಕ್ರಿಸ್ತನ ನಾಮವನ್ನು ಕುರಿತು ಸಾರಿದನು. ಅಂದ್ರೆ ಯೇಸು ಕ್ರಿಸ್ತನ ಆತನ ನಾಮವನ್ನು ಸಾರಿದನ ಅಂದ್ರೆ ಆತನ ನಾಮವನ್ನು ಸಾರಿದನು ಅಂದ್ರೆ ಅರ್ಥ ಏನು? ಯೇಸು 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 ಅಂತ ಸಾರಿದನ, ಆತನ ಒಂದು ಗುಣಲಕ್ಷಣಗಳನ್ನು ಪ್ರಚಾರ ಮಾಡ್ತಾನೆ. ಯೇಸು ನಾಮ ಅಂದ್ರೆ ಯೇಸು ನಾಮವನ್ನು ಏನ್ರಿ ಯೇಸುನ ಹೆಸರಿನ ವಿಷಯದಲ್ಲಿ ಶುಭ ವರ್ತಮಾನವನ್ನು ಸಾರಲು ಅಂದ್ರೆ ಹೆಸರು ಹೇಳೋದ? ಆತನ ಒಂದು ಗುಣಲಕ್ಷಣಗಳನ್ನು ಪ್ರಚಾರ ಮಾಡುವುದು. ಅರ್ಥ ಮಾಡ್ಕೋಬೇಕು ಪ್ರಿಯರೇ. ನಾಮವನ್ನು ಸಾರೋದು ಅಂದ್ರೆ ಹೆಸರೊಂದೇ ಹೇಳೋದಲ್ಲ, ಆತನು ಭೂಮಿ ಮೇಲೆ ಯಾವ ರೀತಿ ಬದುಕಿದ್ದಾನೆ, ಆತನ ಗುಣಲಕ್ಷಣಗಳೇನು, ಆತನ ಉದ್ದೇಶವೇನು, ಆತನ ಬಂದಿರುವಂತಹ ಏನ್ರಿ ಆ ಉದ್ದೇಶ. ಅದೇ ನಾವು ಹೇಳ್ತೀವಿ ಸುವಾರ್ತೆ ಅಂದ್ರೆ ಹೆಸರಲ್ಲ, ಜನನ ಮರಣ ಸಮಾಧಿ ಪುನರುತ್ಥಾನ ಅಂತ ನಾವು ಓದ್ಕೊಂತೀವಲ್ಲ, ನಾವು ಹೇಳ್ಕೊಂತೀವಲ್ವ ಏನ್ರಿ. ಅದೇ ರೀತಿ ತಂದೆಯಾದ ದೇವರ ಹೆಸರಿನಲ್ಲಿ ಬಂದಿದ್ದಾನಂದ್ರೆ
ಆ ದೇವರ ಒಂದು ಉದ್ದೇಶವನ್ನು ನೆರವೇರಿಸೋಕೆ ಪ್ರಿಯರೇ ಯೇಸು ಸ್ವಾಮಿ ಬಂದಿದ್ದಾನೆ. ಏನ್ರಿ, ಮೂವರು ಇದ್ದಾರೆ, ತಂದೆಯಾದ ದೇವರು ಇದ್ದಾರೆ, ಪವಿತ್ರಾತ್ಮರು ಇದ್ದಾನೆ, ಏನ್ರಿ, ಯೇಸು ಸ್ವಾಮಿ ಕೂಡ ಇದ್ದಾನೆ. ಈ ಮೂವರು ಪ್ರಿಯರೇ ಬೇರೆ ಬೇರೆ. ಏನ್ರಿ, ಇನ್ನ ಕೊನೆಯದಾಗಿ ಒಂದು 3 ಮಾತುಗಳನ್ನು ನೋಡ್ತೀನಿ. ಯಾಕಂದ್ರೆ ಈ ಮಾತುಗಳನ್ನು ಕೂಡ ತೋರಿಸ್ತಾರೆ. 1ನೇ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 7-8 ವಚನಗಳು. ಇಲ್ಲೂ ಕೂಡ ಪ್ರಿಯರೇ ನೀರು, ರಕ್ತ, ಆತ್ಮ ಎನ್ನುವಂತ ವಿಷಯಗಳು ಇಲ್ಲಿ ಕಂಡು ಬರ್ತವೆ. ಈ ಮೂವರು ಎಂಬ ಮಾತುಗಳನ್ನು ಕೂಡ ತೋರಿಸಿ ತಂದೆ ಮಗನಿಗೆ ಏನ್ರಿ ಪವಿತ್ರಾತ್ಮಗೆ ಹೋಲಿಸಿ ಒಂದೇ ಅಂತ ಹೇಳ್ತಾ ಇದ್ದಾರಂತೆ. ಏನ್ರಿ, ನೀರು, ಆತ್ಮ, ರಕ್ತ ಈ ವಚನಗಳಲ್ಲಿ. ಆದ್ರೆ ಪ್ರಿಯರೇ ಇಲ್ಲಿ ಮೂವರು ಒಂದೇ ಅಂತ ಆ ರೀತಿ ಆಲೋಚನೆ ಮಾಡಬಾರದು ಪ್ರಿಯರೇ. ಇವರು ವ್ಯಕ್ತಿಗಳಲ್ಲ, ಆತ್ಮಗಳು. ಏನ್ರಿ, ನಾವಲ್ಲಿ ಓದ್ತೀವಿ, ಆತ್ಮ ಅಂದ್ರೆ ಪವಿತ್ರಾತ್ಮ, ನೀರು ಅಂದ್ರೆ ದೀಕ್ಷಾ ಸ್ನಾನ ಪಡೆಯುವಂತಹ ನೀರು, ರಕ್ತವೆಂದರೆ ಯೇಸು ಸ್ವಾಮಿ ಏನ್ರಿ ನಮಗೋಸ್ಕರ ಸಿಲುವೆ ಮೇಲೆ ಯಜ್ಞ ಮಾಡಿದುವಂತಹ ಆ ರಕ್ತ. ಏನ್ರಿ, ನಿಜವಾಗ್ಲೂ ಪ್ರವಾದಿಗಳು ಯೇಸುವನ್ನು ಕುರಿತು ಏನ್ರಿ ಆ ನೀರಿನಿಂದ ದೀಕ್ಷಾ ಸ್ನಾನ ಪ್ರಾರಂಭವಾಗುತ್ತೆ, ಪವಿತ್ರಾತ್ಮ ಯೇಸುವಿನ ಮೂಲಕ ಬರುತ್ತದೆ. ಆ ಒಂದು ನೀರಿನಲ್ಲಿ ಏನೇಳಿ ದೀಕ್ಷಾ ಸ್ನಾನ ತಗೊಂತಾ ಇರುವಾಗ ಪವಿತ್ರಾತ್ಮ ನಮ್ಮ ಮೇಲೆ ಬರುವುದು, ಆತನ ಸಿಲುಬೆ ಏನ್ರಿ ಆ ರಕ್ತದಿಂದ ನಾವು ರಕ್ಷಣೆ ಹೊಂದುವುದು. ಇವೆಲ್ಲ ಈ ಸಾಕ್ಷ್ಯಗಳೆಲ್ಲ ನಿಮ್ ಮುಂದಿದೆ. ಈ ನೀರಿದೆ, ರಕ್ತ ಇದೆ, ಆತ್ಮ ಇದೆ, ಇವೆಲ್ಲ ಸಾಕ್ಷಿಗಳು ನಿಮ್ ಮುಂದೆ ಇದೆ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ ಪತ್ರಿಕೆಗಳ ಮೂಲಕ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 34-35 ವಚನಗಳನ್ನು ನೋಡಿರಿ ಪ್ರಿಯರೇ. ಏನ್ರಿ, ನಿಜವಾಗ್ಲು ಅಲ್ಲಿ ಸಾಕ್ಷಿಗಳು. ಅದೇ ರೀತಿ ಯೋಹಾನ ಬರೆದ ಏನ್ರಿ 1ನೇ ಪತ್ರಿಕೆ 5ನೇ ಅಧ್ಯಾಯ 5-6 ವಚನಗಳನ್ನು ನೀವು ಓದ್ಕೊಳ್ರಿ ಪ್ರಿಯರೇ. ಅಲ್ಲಿ ಏನಂತ ಬರೆಯಲ್ಪಡುತ್ತೆ, ಓದೋಣ ಪ್ರಿಯರ ಆ ಮಾತನ್ನ. 1ನೇ ಯೋಹಾನು 5-6 ಏನ್ರಿ ವಚನಗಳನ್ನು. ಯೇಸುವು ದೇವರು ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ. ಈತನು ಅಂದರೆ ಯೇಸು ಕ್ರಿಸ್ತನು ನೀರಿದಿಂದಲೂ ರಕ್ತದಿಂದಲೂ ಸಾಕ್ಷಿ ಹೊಂದಿದವನು. ಅಂದರೆ ಯೇಸು ಕ್ರಿಸ್ತನನ್ನು ಪ್ರಿಯರ ದೇವರೇ ಮಗನಾಗಿ ನಂಬಿಕೆ ಅಂದ್ರೆ ನಂಬಬೇಕೇ ಹೊರತು ತಂದೆಯಾದ ಯೆಹೋವನಾಗಿ ಅಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಪ್ರಿಯರೇ, ಯೇಸು ಸ್ವಾಮಿಯನ್ನು ಏನ್ರಿ ಆ ತಂದೆಯಾಗಿರುವಂತ ದೇವರ ಮಗನೆಂದು ನಾವು ನಂಬಬೇಕೆ ಹೊರತು ಇವರು ತಂದೆಯಾಗಿರುವಂತ ದೇವರು ಅಲ್ಲ ಪ್ರಿಯರೇ. ಏನ್ರಿ, ಮತ್ತೊಂದು ಮಾತು ಕೊನೆಯದಾಗಿ 1ನೇ ಯೋಹಾನ ಬರೆದ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಯೋಹಾನ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ. ಅಲ್ಲಿ ಕೂಡ ಯಾವನು ತಾನು ತಂದೆಯನ್ನು ಮಗನನ್ನು ಅರಿಯನು ಎಂದು ಹೇಳಿದರೆ ಅವನು ಕ್ರಿಸ್ತ ವಿರೋಧಿ. ಏನ್ರಿ, ಇವೆಲ್ಲ ಕೇಳಿದ್ರೆ ಕೂಡ ಇನ್ನೂ ನಾನು ತಂದೆಯನ್ನು ಮಗನನ್ನು ಪವಿತ್ರಾತ್ಮನನ್ನು ಬೇರೆ ಬೇರೆಯಾಗಿ ಇದ್ದಾರೆ ನಾನು ನಂಬಲ್ಲ, ಅವರೆಲ್ಲರೂ ಒಂದೇ ಅಂತ ನೀವು ನಂಬ್ತೀರಾ? ಅವರೇ ಕ್ರಿಸ್ತ ವಿರೋಧಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಯಾಕಂದ್ರೆ ಇಷ್ಟು ವಚನಗಳನ್ನು ತೋರಿಸಿ ಕೆಲಸದಲ್ಲಿ ಒಂದೇ ಆಗಿದ್ದಾರೆ. ಏನ್ರಿ, ಆಲೋಚನೆಗಳು ಉದ್ದೇಶಗಳು. ಹಂಗಾದ್ರೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿದ್ದಾನೆ. ಒಂದೇ ಅಂದ್ರೆ ಒಂದೇನಾ? ಬೇರೆ ಬೇರೆಯಾಗಿದ್ದೀವಿ, ಉದ್ದೇಶವು ಒಂದೇ. ಅದು ಏನ್ರಿ, ಎಲ್ಲ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ ಒಂದೇ ಆಗಿ ಯಾವ ರೀತಿ ನಾವು ಒಂದೇ ಅಂತ ಹೇಳ್ತೀವೋ ಆ ಮಾತನಾಡಿರುವಂತ ಅರ್ಥ ನೀವು ಗಮನಿಸ್ಬೇಕು. ಅದೇ ರೀತಿ ತಂದೆ ಆಗಿರುವಂತ ದೇವರ ಕೆಲಸದಲ್ಲಿ ಪ್ರಿಯರೇ ತಂದೆ ಹೆಸರಿನಲ್ಲಿ ಬಂದಿಂತ ಯೇಸು ಸ್ವಾಮಿ ಇದ್ದಾರೆ. ಬೇರೆ ಮೊದಲನೇದಾಗಿ ಅವರನ್ನೇ ಮಾಡ್ಕೊಂಡಿದ್ದಾರೆ, ಎರಡನೇದಾಗಿ ಪವಿತ್ರಾತ್ಮನನ್ನು ಮಾಡ್ಕೊಂಡಿದ್ದಾರೆ. ಈ ಮೂವರು ಸೇರಿ ಈ ಜಗತ್ತನ್ನು ಉಂಟು ಮಾಡಿ ಏನ್ರಿ ಆದಾಮು ಹವ್ವಳನ್ನು ಮಾಡಿ ಅವರಿಂದ ನಾವೆಲ್ಲ ಬಂದಿದ್ದೀವಿ ಪ್ರಿಯರೇ. ನಾವು ಕೂಡ ದೇವರ ಮಕ್ಕಳೇ. ಮತ್ತೆ ಇಷ್ಟು ಜನ ದೇವರುಗಳು ಇರ್ತಾರ? ಹೌದು, ತಂದೆ ಆಗಿರುವಂತ ದೇವರು ಒಬ್ಬನೇ. ಏನ್ರಿ, ಕುಮಾರನು ಆತನು ಒಬ್ಬನೇ, ಪವಿತ್ರಾತ್ಮನು ಈತನು ಇದ್ದಾನೆ, ನಾವು ಕೂಡ ಇದ್ದೀವಿ. ಅಷ್ಟೇನಕ್ಕೆ ಪ್ರಿಯರೇ ಯೇಸು ಸ್ವಾಮಿ ಅಂತಾನೆ ನೀವು ಕೂಡ ದೇವರುಗಳೇ. ಏನ್ರಿ, ನಾವು ಕೂಡ ದೇವರುಗಳು. ಹೌದು,
ಆದಾಮನು ದೇವರ ಮಗನಾಗಿರುವಾಗ ಮತ್ತೆ ಆದಾಮನಿಂದ ಬಂದಂತಹ ನಾವು ಕೂಡ ದೇವರ ಮಕ್ಕಳೇ ಅಲ್ವಾ? ಇವತ್ತು ಪ್ರಿಯರೇ, ಈ ಜ್ಞಾನ ಇಲ್ಲದೆ ಹುಚ್ಚಾಗಿ ಮಾತನಾಡುತ್ತಾ ಬೈಬಲ್ ಅಲ್ಲಿ ಇರೋದು ಒಂದಾದ್ರೆ ಇವರು ನಂಬೋದು ಇನ್ನೊಂದು ಪ್ರಿಯರೇ. ಆದ್ರೆ ತಂದೆ ಆಗಿರುವಂತ ದೇವರು ಒಬ್ಬರೇ, ಇದನ್ನು ಮಾತ್ರ ನೆನಪಲ್ಲಿ ಇಟ್ಕೊಳ್ರಿ. ಕ್ರಿಸ್ತನೂ ಇದ್ದಾನೆ ಏನ್ರಿ, ಪವಿತ್ರಾತ್ಮರು ಇದ್ದಾರೆ, ಕೆಲಸದಲ್ಲಿ ಒಂದೇ ಆಗಿದ್ದಾರೆ ಏನ್ರಿ. ಇವರು ಒಂದೇ ಅಲ್ಲ, ತಂದೆ ಆಗಿರುವಂತ ದೇವರು ಯೇಸುಸ್ವಾಮಿಯಾಗಿ ಬಂದು ಮತ್ತೆ ನಂತರ ಪವಿತ್ರಾತ್ಮನಾಗಿ ಏನ್ರಿ ಇದಕ್ಕೇನು ನಟನೆನಾ? ಯೇಸುಸ್ವಾಮಿ ಪ್ರಾರ್ಥನೆ ಮಾಡ್ದಂಗಲ್ಲ ಮೇಲಕ್ಕೂ ನೋಡಿ ತಂದೆ ಆಗಿರುವಂತ ದೇವ್ರೆ ಅಂದ್ರೆ ಈತ ಇಲ್ಲಿದ್ದು ಮತ್ತೆ ಸುಮ್ನೆ ಕಣ್ಣು ಮ್ಯಾಗೆತ್ತಿ ಪ್ರಾರ್ಥನೆ ಮಾಡ್ತಾನ? ಯಾಕೆ ಪ್ರಿಯರೇ, ಈ ಮಾತುಗಳೆಲ್ಲ ನಿಜವಾಗ್ಲೂ ಯಾವ ರೀತಿ ಇರುತ್ತೆ? ಮೂವರು ಬೇರೆ ಬೇರೆಯಾಗಿದ್ದಾರೆ, ಆಲೋಚನೆಯಲ್ಲಿ ಕೆಲಸದಲ್ಲಿ ಒಂದೇ ಆಗಿದ್ದಾರೆ. ಅದಕ್ಕೆ ತ್ರಿತ್ವವೋ ಏಕತ್ವವೋ ಅಂತ ಆಲೋಚನೆ ಮಾಡುವಾಗ ಪ್ರಿಯರೇ, ಏಕತ್ವ ಅಂದ್ರೆ ಕೆಲಸದಲ್ಲಿ ಏಕತ್ವವು, ಮೂವರು ಬೇರೆ ಬೇರೆಯಾಗಿ ಇದ್ದಾರೆ. ಅದಕ್ಕೆ ಈ ವಿಷಯಗಳೆಲ್ಲ, ಈ ಸತ್ಯವನ್ನು ನೀವು ತಿಳಿದುಕೊಂಡು ಪ್ರಿಯರೇ, ಈ ವಿಷಯಗಳು ಅನೇಕರಿಗೆ ಗೊತ್ತಿಲ್ಲ. ಸತ್ಯಕ್ಕೆ ಏನ್ರಿ, ಸತ್ಯವನ್ನು ಯಾವ ರೀತಿ ಮಾಡಿದ್ದಾರೆ? ಸಮಾಧಿ ಮಾಡಿದ್ದಾರೆ ಏನ್ರಿ. ಏನಕ್ಕೋಸ್ಕರ ಸಮಾಧಿಯಾಗಿದೆ? ಈ ವಾಕ್ಯದಲ್ಲಿ ನಾವು ಇರೋದು ನಂಬಿದ್ರೇನೆ ಪರಲೋಕ ಅಲ್ವಾ? ಈ ಪರಲೋಕವನ್ನು ಇವರಿಗೆ ಕೊಡಬಾರದು, ಇವರಿಗೆ ಬರಬಾರದು ಅಂತ ಹೇಳಿ ಸೈತಾನನು ಆಲೋಚನೆ ಮಾಡಿ ಬೋಧನೆಯನ್ನು ತಾರುಮಾರು ಮಾಡಿದೆ ಪ್ರಿಯರೇ. ಸತ್ಯವಾದ ಸುವಾರ್ತೆ ನಿಜವಾಗ್ಲೂ ಹೋಗದಂತೆ ಸುಳ್ಳು ಬೋಧನೆಗಳು ಏನ್ರಿ ಜಾಸ್ತಿಯಾಗಿ ಬಂದು ಸುಳ್ಳಾಗಿ ಮಾತಾಡ್ತಾ ಇದ್ದಾರೆ. ನೀವಾದ್ರೂ ಈ ಈ ಬೋಧನೆಯನ್ನು ಏನ್ರಿ ನೀವು ನಿಜವಾಗ್ಲೂ ಯಾವ ರೀತಿ ನಂಬುತ್ತೀರೋ ಪರಿಶೀಲನೆ ಮಾಡಿ ನಂಬಿ ಸತ್ಯವಾದ ಸುವಾರ್ತೆ ಅಂದ್ರೆ ಈ ನಿಜವಾದ ಬೋಧನೆಯನ್ನು ಸಾರೋಕೆ ನೀವು ಕೂಡ ನಮ್ಮ ಜೊತೆ ನಡೆಯಿರಿ ಅಂತ ನಿಮ್ಗೆ ಹೇಳುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಪ್ರಿಯ ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಮತ್ತೆ ನಿತ್ಯ ಜೀವವು ತರುವಂತಹವು 66 ಪುಸ್ತಕಗಳಲ್ಲಿರುವಂತಹ ನಿಮ್ಮ ಮಾತುಗಳು, ಇಂತಹ ಮಾತುಗಳನ್ನು ತಂದೆ ನಮಗೆ ಅರ್ಥ ಆಗದಂತೆ ಸೈತಾನನು ತಪ್ಪಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕಾರಣ ಆಗ್ತಾ ಇದೆ. ನಿಜವಾಗ್ಲೂ ನಾವು ಬೈಬಲನ್ನು ಪರಿಶೀಲನೆ ಮಾಡಬೇಕು. ಆ ರೀತಿ ಮಾಡಿದ್ರೇನೆ ನಮ್ಗೆ ಅರ್ಥ ಆಗುತ್ತೆ. ಪರಿಶೀಲನೆ ಮಾಡೋಕೆ ಬೇಕಾದಂತ ಸಹಾಯವನ್ನು ಮಾಡಿ. ಇವತ್ತು ಮನುಷ್ಯ ಎಷ್ಟೋ ವಿಷಯಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾನೆ ಹೊರತು ನಿಮ್ಮ ವಿಷಯದಲ್ಲಿ ತಂದೆ ಪರಿಶೀಲನೆ ಮಾಡಿ ನಂಬುತ್ತಾ ಇಲ್ಲ. ಅದಕ್ಕೆ ತಂದೆ ಆಗಿರುವಂತ ದೇವರು ನಿಮ್ಮ ಬಗ್ಗೆ ಆಗಲಿ, ನೀವು ಕಳಿಸಿಕೊಟ್ಟಂತಹ ಕುಮಾರರು ಪವಿತ್ರಾತ್ಮ ಬಗ್ಗೆ, ಯೇಸುಸ್ವಾಮಿ ಬಗ್ಗೆ ಹುಚ್ಚಾಗಿ ಮಾತಾಡ್ತಾ ಇದ್ದಾರೆ ತಂದೆ. ಮತ್ತೆ ನಾವು ಆ ರೀತಿ ಅಲ್ಲದೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ ತಂದೆ ನೀವು ಇದ್ದೀರಿ, ಕ್ರಿಸ್ತನು ಇದ್ದಾನೆ, ಪವಿತ್ರಾತ್ಮನು ಇದ್ದಾನೆ, ನಮ್ಮ ಸಂಗಡ ಪವಿತ್ರಾತ್ಮ ನಿಜವಾಗ್ಲೂ ಯೇಸುಸ್ವಾಮಿ ನಿಮ್ಮ ಹತ್ರ ಬಂದಾಗಿಂದ ನಮ್ಮ ಹತ್ರನೇ ಇದ್ದಾನೆ. ಎಷ್ಟು ನಿಜವಾದ ವಿಷಯಗಳು ನೀವು ನಮ್ಗೆ ತಿಳಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತೆ ಈ ವಿಷಯಗಳೆಲ್ಲ ಕೇಳಿದ್ದಾರೆ, ಕೇಳಿ ಯಾರು ಬೆಳೆದಂತೆ ಇನ್ನ ಉನ್ನತವಾಗಿ ಆಲೋಚನೆ ಮಾಡಿ. ಇಂಥ ವಿಷಯಗಳ ಎಷ್ಟೋ ಬೋಧನೆಗಳು ತಪ್ಪಾಗಿ ನಡೀತದೆ, ಅವ್ರಿಗೂ ಎಷ್ಟೋ ಆತ್ಮಗಳನ್ನು ನಾವು ರಕ್ಷಣೆ ಮಾಡೋಕೆ ತಂದೆ ನಮ್ಮ ಕೆಲಸವನ್ನು ನಾವು ನಿಜವಾಗ್ಲೂ ನಾವು ಮಾಡೋಕೆ ಬೇಕಾದಂತ ಸಹಾಯವನ್ನು ಮಾಡ್ತೀರಂತ ನಂಬುತ್ತಾ, ಎಷ್ಟೋ ಆತ್ಮಗಳು ತಂದೆ ಸುಳ್ಳು ಬೋಧನೆಗಳಲ್ಲಿ ಇದ್ದಾವೆ, ಆತ್ಮಗಳನ್ನು ರಕ್ಷಣೆಗಾಗಿ ನಾವೆಲ್ಲರೂ ಕೆಲಸ ಮಾಡೋಕೆ ಬೇಕಾದಂತ ಸಹಾಯವನ್ನು ಮಾಡ್ತೀರಂತ ನಂಬುತ್ತಾ, ಮತ್ತೆ ತಂದೆ ಈ ಒಂದು ಮೀಟಲ್ಲಿ ಎಷ್ಟು ಜನ ಕೇಳ್ತಾ ಇದ್ದಾರೆ ಅವ್ರನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ. ಎಲ್ಲರಿಗೆ ಒಳ್ಳೆ ಆರೋಗ್ಯವನ್ನು, ಒಳ್ಳೆ ಆಯುಷ್ಯನ್ನು ಕೊಡಿ. ಇನ್ನ ನಾವು ಜ್ಞಾನದಲ್ಲಿ ಬೆಳೆಯೋಕೆ ಬೇಕಾದಂತ ಸಹಾಯವನ್ನು ಮಾಡ್ತೇನಂತ ನಂಬುತ್ತಾ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸ್ತೀನಿ ತಂದೆಯೇ, ಆಮೇನ್. ಆಶೀರ್ವಾದ ತಗೊಳ್ಳೋಣ ಪ್ರಿಯರೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ದೇವರ ಒಂದು ಅನ್ಯೋನ್ಯ ಸಹವಾಸದ ಯಾವಾಗಲೂ ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸಲಿ.